सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಮೊದಲಿಗೆ ಪ್ರಾರ್ಥನೆ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಪರಮಾತ್ಮ ಸಮತ್ವವನ್ನು ಯೋಗ ಅಂತ ಕರೆದಿದ್ದಾನೆ. ಸಮತ್ವಂ ಯೋಗ ಉಚ್ಯತೆ. ಸೊ samatva is called yoga. So keep your manobuddhi equanimous in all types of situations, in all conditions. Your karma may give you any sort of results, but perform the duty and offer it to the Bhagavanta. So keeping the mind and buddhi equanimous, that is samatva. So ಈ ಒಂದು ಸಮತ್ವ ಬುದ್ಧಿಯನ್ನು ನೀನು ಯು ಹ್ಯಾವ್ ಟು ಪ್ರಾಕ್ಟೀಸ್. ಇದನ್ನು ನೀನು ಅಭ್ಯಾಸ ಮಾಡ್ತಾ ಬರಬೇಕು. ಸೊ ಮನಸ್ಸಿಗೆ ನೀನು ಸಪರೇಟಾಗಿ ಶಿಕ್ಷಣ ಕೊಡಬೇಕಾಗಿಲ್ಲ, ಬಟ್ ಈ ಸಮತ್ವ ಬುದ್ಧಿಯನ್ನು ನೀನು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಬರುವಂತಹ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಬೇಕು. ನೋ ಹಿಗ್ಗುವಿಕೆ, ನೋ ಕುಗ್ಗುವಿಕೆ. ಸೊ ದಿಸ್ ಈಸ್ ಕಾಲ್ಡ್ ಈಕ್ವಾನಿಮಸ್. ಸೊ ಆಗ ಮನಸ್ಸು ತಾನಾಗಿಯೇ ಶಾಂತವಾಗ್ತಾ ಬರುತ್ತೆ. ಸೊ ಮನಸ್ಸಿಗೆ ನೀನು ಮತ್ತೊಮ್ಮೆ ಶಾಂತತೆಯನ್ನು ಅಥವಾ ಏನೋ ನಾನು ಮನಸ್ಸಿಗೆ ಟ್ರೈನಿಂಗ್ ಕೊಡ್ತೀನಿ, ನೋ, ಇಟ್ ಈಸ್ ನಾಟ್ ರಿಕ್ವೈರ್ಡ್. Automatically mind becomes very calm. So that is yoga. ಮನಸ್ಸು ತಾನಾಗಿಯೇ ಶಾಂತವಾಗ್ತಾ ಬರುತ್ತೆ. And this ಶಾಂತವಾದ ಮನಸ್ಸು is called the pure mind. And this pure mind is qualified to attain the ಜ್ಞಾನ. ವೇದಾಂತದಲ್ಲಿ ಜ್ಞಾನ ಅಂತ ಹೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಆತ್ಮಜ್ಞಾನ. ದಟ್ ಜ್ಞಾನ ವಿಚ್ ಲಿಬರೇಟ್ಸ್ ಯು ಈಸ್ ಕಾಲ್ಡ್ ದಿ ಆತ್ಮಜ್ಞಾನ. ಸೊ ಆತ್ಮಜ್ಞಾನಕ್ಕೆ ದಿಸ್ ಪ್ಯೂರ್ ಮೈಂಡ್ ಈಸ್ ರಿಕ್ವೈರ್ಡ್. ಫಾರ್ ಪ್ಯೂರ್ ಮೈಂಡ್ ಮಸ್ಟ್ ಬಿ ಕಾಮ್. ಸೊ ಮನಸ್ಸು ಶಾಂತವಾಗಬೇಕು ಅಂತಂದರೆ ಸಮತ್ವ ಬುದ್ಧಿಯನ್ನು ನೀನು ಅಭ್ಯಾಸ ಮಾಡಬೇಕು. ಸಮತ್ವ ಬುದ್ಧಿಗಾಗಿ ನಿನ್ನ ದಾರಿಯಲ್ಲಿ ಬರುವಂತಹ ಎಲ್ಲವನ್ನ ನೀನು ಸಮಾನವಾಗಿ ಸ್ವೀಕರಿಸಬೇಕು. ಸೊ ದಿಸ್ ಈಸ್ ದಿ ಪ್ರಾಕ್ಟೀಸ್ ಯು ನೀಡ್ ಟು ಡೂ, ಅಂಡ್ ದಿಸ್ ಈಸ್ ಕಾಲ್ಡ್ ಯೋಗ. ಸಮತ್ವಂ ಯೋಗ ಉಚ್ಯತೆ.
And this peace and happiness is our own self. This is ಶ್ರೀಮದ್ ಭಗವದ್ಗೀತಾ 2ನೇ ಅಧ್ಯಾಯ ಸಾಂಖ್ಯ ಯೋಗ. ಆ್ಯಂಡ್ ನೌ 49ನೇ ಶ್ಲೋಕ, 49th verse. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಮನ್ವಿಚ್ಯ ಕೃಪಣಾಃ ಫಲಹೇತವಃ. ದೂರೇಣ ಹಿ ಅವರಂ ಕರ್ಮ. ಪರಮಾತ್ಮ ಹೇಳ್ತಾನೆ, ಆಲ್ ದೋಸ್ ಕರ್ಮಾಸ್ which are done for the attachments and thirst for results. ಅನೇಕ ಕರ್ಮಗಳನ್ನು ಮಾಡಿದಾಗ ನಾವು ಕೇವಲ ಒಂದು ಫಲದ ನಿರೀಕ್ಷೆಯಲ್ಲಿರ್ತೀವಿ. ಬಟ್ ವಿ ಡೋಂಟ್ ನೋ ದಟ್ ವಿ ಆರ್ ಅಟ್ಯಾಚಿಂಗ್. ಅದನ್ನು ನಾವು ಅಬ್ಸರ್ವ್ ಮಾಡಿರೋದಿಲ್ಲ. ಸೊ ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ, all those karmas which are done for the attachments. So ಕರ್ಮಗಳನ್ನು ಮಾಡೋದ್ರಿಂದ the byproducts, not only karmapala, somewhere you are getting attached to something which is not required. The entire sadhana, ಆಧ್ಯಾತ್ಮ ಅಂತ ಹೇಳಿದಾಗ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಸೊ ದಿ ಎಂಟೈರ್ ಪ್ರಾಕ್ಟೀಸ್ ಈಸ್ to disassociate or detachment. So while practicing this disassociation or the spiritual practice, somewhere you do the karma and getting attached to it. So ಇದನ್ನ ಇಲ್ಲಿ ಪರಮಾತ್ಮ ತಿತ್ತುತ್ತಾ ಇದ್ದಾನೆ. All those karmas which are done and that leads to the attachments and thirst for results. ಸೊ ಯಾವಾಗಲೂ ಒಂದು ಕರ್ಮವನ್ನು ಯಾಕೆ ಮಾಡ್ತೀವಿ ಅಂತಂದರೆ, ಒಂದು ಫಲದ ನಿರೀಕ್ಷೆ. ಐ ವಾಂಟ್ ಸಮಥಿಂಗ್ ಔಟ್ ಆಫ್ ಇಟ್. ನನಗೆ ಇಂತಹದ್ದೇ ಬೇಕು. ಸೊ ಐ ವಿಲ್ ಡೂ ಓನ್ಲಿ ದಿಸ್ ಕರ್ಮ. ಸೊ ಕರ್ಮಾಸ್ ಆರ್ ಡನ್ ಫಾರ್ ದ ಥರ್ಸ್ಟ್ ಆಫ್ ರಿಸಲ್ಟ್ಸ್ ಆ್ಯಂಡ್ ಸಮ್ವೇರ್ ಇಟ್ ಲೀಡ್ಸ್ ಟು ದಿ ಅಟ್ಯಾಚ್ಮೆಂಟ್ಸ್ ಆಲ್ಸೋ. ಸೊ ಯಾವ ಕರ್ಮಗಳನ್ನು ಮಾಡೋದ್ರಿಂದ ಕೆಲವು ನಿರ್ದಿಷ್ಟ ಆಸೆ ಬಯಕೆಗಳನ್ನು ವ್ಯಕ್ತಪಡಿಸಿ ತನ್ಮೂಲಕ ಅವುಗಳನ್ನು ನಾನು ಪಡ್ಕೋಬೇಕು, ನನಗೆ ಅದು ಬೇಕೇ ಬೇಕು, ಈ ರೀತಿಯಲ್ಲಿ ಕರ್ಮವನ್ನು ಮಾಡ್ತೀವೋ ಇಂತಹ ಕರ್ಮಗಳನ್ನು ಪರಮಾತ್ಮ ನೀಚ ಕರ್ಮ ಅಂತ ಹೇಳ್ತಾನೆ. ಅಂತಂದರೆ ದಿಸ್ ಈಸ್ ವೆರಿ ಬ್ಯಾಡ್. ದೀಸ್ ಟೈಪ್ಸ್ ಆಫ್ karmas are very low when compared to the karmas which are done with an intention to offer it to the Bhagavanta. This is Bhagavadarpana. When karmas are done, we should always keep it in our mind that it is seva. Don't call it a karma. It is a service. When you are doing something with an intention to offer it to the Bhagavanta, is a seva. This seva is for the Bhagavanta, Bhagavadarpana. So instead of calling some action as karma, know that it is a service, and this service is an offering to the Paramatma. ಸೊ ಇದು ನಮ್ಮ ಮನೋಬುದ್ಧಿಯಲ್ಲಿ ಇರಬೇಕು. ನಾವು ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದ್ರೆ ನಾವೇನಾದರೂ ಅದನ್ನು ನಾನು ಮಾಡ್ತಾ ಇರೋವಂತಹದ್ದು ಒಂದು ಕರ್ಮ ಅಂತ ಅಂದ್ಕೊಂಡು ಕೂಡಲೇ ದೆರ್ ವಿಲ್ ಬಿ ಎ ಫಲ. ಆ್ಯಂಡ್ ವೆನ್ ಯು ನೋ ದಟ್ ಯು ಆರ್ ಡೂಯಿಂಗ್ ಎ ಕರ್ಮ, ನಾನು ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತಂದಾಗ ಅಲ್ಲಿ ಕರ್ತೃತ್ವ ಕೂಡ ಎದ್ದೇಳುತ್ತೆ, ನಮ್ಮನ್ನು ಜಾಗೃತಗೊಳಿಸುತ್ತೆ. And when there is a kartrutva and bhokta is born. The third chapter of the Bhagavad Gita, Karma Yoga, deals with this. So here ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ, ನೀನು ಕರ್ಮವನ್ನು ಮಾಡಬೇಕಾದ್ರೆ
The intention is that you are doing a service and the service is offering to the Paramatma. When it is offering to the Paramatma, there will be no expectation of the palas. And when palas, and that means results, when pala is not required and when you are not expecting the result, where is the question of attachment? No attachment. First of all, it is not a karma, it is a service. And this service is offering to the Paramatma, Bhagavad Arpana. ಸೊ ಈ ರೀತಿ ಕರ್ಮಗಳನ್ನು ಮಾಡಿದಾಗ ಈ ಕರ್ಮಗಳು ಯೋಗವಾಗಿ ಬದಲಾಗುತ್ತೆ. ಸೊ ಕರ್ಮ ಅನ್ನುವಂತಹದ್ದು ಯೋಗವಾಗಿ ಬದಲಾಗುತ್ತೆ, ಅದು ಕರ್ಮವಾಗಿ ಉಳ್ಕೊಳ್ಳೋದಿಲ್ಲ. ಮಾಡುವ ಕರ್ಮ ಕರ್ಮವಾಗಿಯೇ ಉಳ್ಕೊಂಡ್ರೆ ಆಗ ಅಲ್ಲಿ ಫಲ, ಕರ್ತೃತ್ವ, ಕರ್ತ, ಭೋಕ್ತ, ಇಂಪ್ರೆಷನ್ಸ್, ವಾಸನ, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಸೊ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಕರ್ಮ ಮಾಡಿದ ನಂತರ ಅದು ಕರ್ಮವಾಗಿ ಉಳ್ಕೊಳ್ಳದೆ ಇರೋ ಹಾಗೆ ನೀನು ನೋಡ್ಕೊ, ಟೇಕ್ ಕೇರ್ ಆಫ್ ಇಟ್, ಸೀ ಟು ಇಟ್ ದಟ್ ದಿಸ್ ಕರ್ಮ ಈಸ್ ಯೋಗವಾಗಿ ಬದಲಾಗ್ತಾ ಇದೆ ಅನ್ನುವಂತಹದ್ದನ್ನು ನೀನು ಅಬ್ಸರ್ವ್ ಮಾಡು. ನೋ ದಟ್ ಇಟ್ ಈಸ್ ಎ ಯೋಗ. ಸೊ ಆ್ಯಕ್ಚುಲಾಗಿ ಯಾವಾಗ ನಾವು ಒಂದು ಕರ್ಮವನ್ನು ಮಾಡ್ತೀವಿ, ಅದನ್ನು ಕರ್ಮ ಅಂತ ಕರೀತಾ ಇರೋದ್ರಿಂದ ಆ ಕರ್ಮದ ಒಂದು ಭಾಗ ಅಂತಂದರೆ ದಿ ಫಲ, ಒಂದು ಅಂಶ ಆಫ್ ದಿ ಫಲ, ದ ರಿಸಲ್ಟ್, ಅದರ ಒಂದು ಭಾಗ ಕೂಡಲೇ ಈ ಲೋಕದಲ್ಲಿ ನಮಗೆ ಸಿಗುತ್ತೆ. ಅಂತಂದರೆ ನಾಟ್ ಎವ್ರಿ ಕರ್ಮ, ಕೆಲವು ಕರ್ಮಗಳಿಗೆ ಅದರ ಫಲವನ್ನು ನಾವು ಗುರುತಿಸ್ಬೇಕು, ನಾವು ಪಡ್ಕೋಬೇಕು ಅಂತಂದರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಅದೇ ಜನ್ಮದಲ್ಲಿ ಕೂಡ ಸಿಗದೇ ಇರೋವಂತಹ ಚಾನ್ಸಸ್ಸು ಇದೆ, ಡಿಪೆಂಡಿಂಗ್ ಅಪಾನ್ ದಿ ಕರ್ಮ ಆ್ಯಂಡ್ ದಿ ಇಂಟೆನ್ಷನ್. ಸೊ ಇಲ್ಲಿ ಪರಮಾತ್ಮ ಸಾಮಾನ್ಯವಾಗಿ ಅಂತ ಹೇಳ್ತಾ ಇದ್ದಾನೆ. ಸಾಮಾನ್ಯವಾಗಿ ಒಂದು ಕರ್ಮವನ್ನು ಮಾಡಿದಾಗ ಆ ಕರ್ಮದಿಂದ ಬರಬಹುದಾದಂತಹ ಫಲದಲ್ಲಿ ಒಂದು ಅಂಶ ಈಗ ಈ ಲೋಕದಲ್ಲೇ ಸಿಗತ್ತೆ. ಮತ್ತು ಅದರ ಮತ್ತೊಂದು ಭಾಗ, ಒಂದು ಭಾಗ ಈ ಲೋಕದಲ್ಲಿ ಈಗಲೇ ಸಿಗತ್ತೆ, ಅದರ ಮತ್ತೊಂದು ಭಾಗ ಏನಾಗುತ್ತೆ ಅಂತಂದರೆ ಇಟ್ ರಿಮೈನ್ಸ್ ಇನ್ ದಿ ಚಿತ್ತ, ಇಟ್ ಕ್ರಿಯೇಟ್ಸ್ ಇಂಪ್ರೆಷನ್ಸ್. ಇಟ್ ಕ್ರಿಯೇಟ್ಸ್ ಇಂಪ್ರೆಷನ್ಸ್. ಸಂಸ್ಕಾರ ರೂಪದಿಂದ ಅವುಗಳು ಚಿತ್ತದಲ್ಲಿ ಬಹಳ ಸೂಕ್ಷ್ಮವಾಗಿ ಅಡಗತ್ವೆ. ಸೊ ಯಾವಾಗ ಕರ್ಮದ ಕೆಲವು ಭಾಗ ಇಂಪ್ರೆಷನ್ಸ್ಗಳಾಗಿ ಅಥವಾ ವಾಸನಗಳಾಗಿ ಚಿತ್ತದಲ್ಲಿ ಸೂಕ್ಷ್ಮ ರೂಪದಲ್ಲಿ ಸಂಗ್ರಹವಾಗುತ್ತೆ, ದಟ್ ಮೀನ್ಸ್ ಇಟ್ ಗಿವ್ಸ್ ಅಸ್ ಎ ರಿಸಲ್ಟ್ ಇನ್ ದಿ ಫ್ಯೂಚರ್. ಮುಂದೆ ಎಂದೋ ಒಂದು ದಿನ ಅದರ ಫಲ ನಮಗೆ ಸಿಗುತ್ತೆ, ಅದರ ಸೂಚನೆ ಇದು. ಇವೆಲ್ಲ ವಾಸನಗಳಾಗಿ ಚಿತ್ತದಲ್ಲಿ ಸೇರಿಕೊಳ್ಳುವಂತಹದ್ದು. ಇಟ್ ಗಿವ್ಸ್ ಅಸ್ ಎ ರಿಸಲ್ಟ್ ಇನ್ ದಿ ಫ್ಯೂಚರ್. ಆ ಫ್ಯೂಚರ್ ಅಂತ ಹೇಳಿದಾಗ ಇಟ್ ಗಿವ್ಸ್ ರಿಸಲ್ಟ್ ಆಸ್ ಎ ಫ್ಯೂಚರ್ ಬರ್ತ್ ಆಲ್ಸೋ. ಸಾಮಾನ್ಯವಾಗಿ ನಾವು ಕರ್ಮವನ್ನು ಮಾಡಿದಾಗ ಕರ್ಮದಲ್ಲಿ ಒಂದು ಭಾಗ ಈ ಲೋಕದಲ್ಲಿ ಈಗಲೇ ಸಿಗುತ್ತೆ ನಮಗೆ, ನಾವು ಅದನ್ನು ಅನುಭವಿಸ್ತೀವಿ. ಹೇಗೆ ಅಂತಂದರೆ, ಒಂದು ಕರ್ಮವನ್ನು ಮಾಡ್ತೀವಿ ವಿತ್ ಇಂಟೆನ್ಷನ್ ದಟ್ ಟು ಫುಲ್ಫಿಲ್ ಸಮ್ ಡಿಸೈರ್ಸ್. ಸೊ ಆ ಮೂಲಕ ಮಾಡಿದಾಗ ಇಟ್ ಈಸ್ ಕಾಲ್ಡ್ ದಿ ರಿಸಲ್ಟ್ ಓರಿಯೆಂಟೆಡ್. ಅಂತಂದರೆ ಫಲದ ನಿರೀಕ್ಷೆಯಲ್ಲಿ ನಾವು ಆ ಕರ್ಮವನ್ನು ಮಾಡಿರ್ತೀವಿ. ಸೊ ಕರ್ಮವನ್ನು ಯಾಕೆ ಮಾಡ್ತೀವಿ ಅಂತಂದರೆ ಫಲದ ನಿರೀಕ್ಷೆ ಅಂತಂದಾಗ ನನಗೆ ಕೆಲವುಗಳು
ನನಗೆ ಬೇಕೇ ಬೇಕು, ಇವುಗಳನ್ನು ನಾನು ಪಡ್ಕೋಬೇಕು ಅನ್ನುವಂತಹ ಒಂದು ಇಂಟೆನ್ಷನ್. ಸೊ ಹೀಗೆ ಮಾಡುವ ಆ ಕರ್ಮದ ಒಂದು ಭಾಗ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಆ ರೀತಿಯಲ್ಲಿ ಅದರ ಒಂದು ಅಂಶ ಕೂಡಲೇ ಈ ಲೋಕದಲ್ಲಿ ಅಂತಂದರೆ ನೌ ಇಟ್ ಸೆಲ್ಫ್. ಸೊ ಈ ಲೋಕದಲ್ಲಿ ಇಲ್ಲೇ ಅದರ ಒಂದು ಭಾಗದ ಫಲದ ಒಂದು ಭಾಗವನ್ನು ನಾವು ಅನುಭವಿಸ್ತೀವಿ. ಸೊ ಮತ್ತೊಂದು ಭಾಗ ಅಂತಂದರೆ ದಿ ಅನದರ್ ಪೋರ್ಷನ್ ಇಟ್ ಕ್ರಿಯೇಟ್ಸ್ ಎನ್ ಇಂಪ್ರೆಷನ್ ಇನ್ ದಿ ಮೈಂಡ್. ಇಟ್ ಈಸ್ ಕಾಲ್ಡ್ ದಿ ವಾಸನಾಸ್ ಆರ್ ದಿ ಸಂಸ್ಕಾರಾಸ್. ದೇ ಆರ್ ಆಲ್ ಸ್ಟೋರ್ಡ್ ಇನ್ ದಿ ಚಿತ್ತ. ಸೊ ಇವೆಲ್ಲ ಚಿತ್ತದಲ್ಲಿ ಸ್ಟೋರ್ ಆಗಿದೆ ಅಂತಂದಾಗ ಸೊ ಇಮ್ಮಿಡಿಯೇಟ್ ರಿಸಲ್ಟ್ ಇಲ್ಲ ಅಂತಲೇ ಅರ್ಥ. ಇಲ್ಲ ಅಂತಂದರೆ ಒಂದು ಭಾಗ ಮಾತ್ರ ಈ ಕೂಡಲೇ ನಮ್ಮ ಅನುಭವಕ್ಕೆ ಸಿಗೋ ಹಾಗೆ ಈ ಲೋಕದಲ್ಲೇ ನಮಗೆ ಸಿಗತ್ತೆ ಅಂತ ಅಂದಾಗ ಉಳಿದವು ಕೂಡ ನಮಗೆ ಈಗಲೇ ಸಿಗ್ಬೋದಾಗಿತ್ತು. ಆದರೆ ಅದು ಮುಂದೆ ಎಂದೋ ಒಂದು ದಿನ ಕೊಡಬೇಕು, ಆ ರೀತಿಯಲ್ಲಿ ನಮ್ಮ ಕರ್ಮ ಆಗಿರುತ್ತೆ. ಮುಂದೆ ಎಂದೋ ಒಂದು ದಿನ ನಾವು ಅದನ್ನು ಪಡ್ಕೋಬೇಕು ಅಂತಂದರೆ ಈ ಕ್ಷಣದಲ್ಲಿ ನಮ್ಮಲ್ಲಿ ಅಂತಹ ಯೋಗ್ಯತೆ ಇಲ್ಲ. ಹೀಗೆ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಸೊ ಈ ಎಲ್ಲ ಕಾರಣಗಳಿಂದ ನಾವು ಮಾಡಿದಂತಹ ಕರ್ಮದ ಮತ್ತೊಂದು ಭಾಗ ಇಟ್ ಕ್ರಿಯೇಟ್ಸ್ ಎನ್ ಇಂಪ್ರೆಷನ್ ಇನ್ ದಿ ಮೈಂಡ್ ಅಂಡ್ ರಿಮೈನ್ಸ್ ಇನ್ ದಿ ಚಿತ್ತ, ಸ್ಟೋರ್ಸ್. ದೇ ಆರ್ ಆಲ್ ಆಸ್ ವಾಸನಾಸ್ ಆರ್ ಸಂಸ್ಕಾರಾಸ್, ದೇ ಆರ್ ಆಲ್ ಸ್ಟೋರ್ಡ್ ಇನ್ ದಿ ಚಿತ್ತ and that will give us the result in the future. See, result in the future ಅಂತಂದಾಗ that future ಅಂತಂದರೆ ಅದು ಮತ್ತೊಂದು ಜನ್ಮ ಕೂಡ ಆಗಿರಬಹುದು. ಮತ್ತೊಂದು ಜನ್ಮ ಅಂತಂದಾಗ ಇಟ್ ವಿಲ್ ಗಿವ್ ಅಸ್ ದಿ ಫ್ಯೂಚರ್ ಬರ್ತ್ ಅಂತಂದರೆ ನಾವು ಮತ್ತೊಮ್ಮೆ ಹುಟ್ಟಿ ಬರಬೇಕಾಗತ್ತೆ ಅದನ್ನು ಅನುಭವಿಸ್ಬೇಕು ಅಂತ. ಆ ರೀತಿಯಲ್ಲಿ ನಾವು ಕರ್ಮವನ್ನು ಮಾಡಿರ್ತೀವಿ, ಆ ರೀತಿಯಲ್ಲಿ ಸಂಸ್ಕಾರವನ್ನು ಗಳಿಸಿಕೊಂಡಿರ್ತೀವಿ, ಅವುಗಳನ್ನು ನಾವು ಪೋಷಿಸಿರ್ತೀವಿ. ಆ ರೀತಿ ವಾಸನಾಗಳು ನಮ್ಮ ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಈ ಲೈಫ್ ಟೈಮಲ್ಲೇ ಮಾಡುವಂತಹ ಯಾವುದೇ ಒಂದು ಕರ್ಮ, ಸೊ ವಿಚ್ ಹಸ್ ಗಾಟ್ ಅ ಪೊಟೆನ್ಷಿಯಲ್, ಈ ಜನ್ಮದಲ್ಲಿ ನಾವು ಮಾಡುವಂತಹ ಈಗ ಮಾಡುವಂತಹ ಒಂದು ಕರ್ಮ, ಇಟ್ ಹ್ಯಾಸ್ ಗಾಟ್ ದಿ ಪೊಟೆನ್ಷಿಯಲ್ ಟು ಗಿವ್ ಇಟ್ಸ್ ರಿಸಲ್ಟ್ ಇನ್ ದಿ ಫ್ಯೂಚರ್. ರಿಸಲ್ಟ್ಸ್ ಕೊಡುತ್ತೆ, ಮತ್ತೊಂದು ಜನ್ಮವನ್ನು ಕೂಡ ಕೊಡುತ್ತೆ. ದಟ್ ಈಸ್ ದಿ ಪೊಟೆನ್ಷಿಯಲ್ ಆಫ್ ದಟ್ ಪರ್ಟಿಕ್ಯುಲರ್ ಕರ್ಮ. ಸೊ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅಂತಹ ಕರ್ಮವನ್ನು ನೀನು ಮಾಡಬೇಡ. ನೋಡಪ್ಪ, ನಿನ್ನ ಕರ್ಮವನ್ನು ಮಾಡಿದಾಗ ಈಗ ಒಂದು ಭಾಗ, ಮತ್ತೆ ಮುಂದೆ ಇನ್ನೊಮ್ಮೆ ಅದು ಮತ್ತೊಂದು ಜನ್ಮ ಕೂಡ ಆಗಬಹುದು, ಮುಂದೆ ಯಾವಾಗಲೂ ಅದರ ಫಲವನ್ನು ಅನುಭವಿಸಬೇಕು ಅನ್ನುವಂತಹ ಸ್ಟ್ರಾಂಗ್ ವಾಸನಾಗಳನ್ನು ಕ್ರಿಯೇಟ್ ಮಾಡುವಂತಹ ಕರ್ಮವನ್ನು ಕೂಡ ನೀನು ಮಾಡಬೇಡ. ಡೋಂಟ್ ಡೂ ಇಟ್. ಸೊ ಸಚ್ ಕರ್ಮಸ್ ಆರ್ ಟು ಬಿ ಅವಾಯ್ಡೆಡ್. ಯು ಹ್ಯಾವ್ ಟು ಅವಾಯ್ಡ್ ದಟ್. ಸೊ ನೀನು ಮಾಡುವಂತಹ ಕರ್ಮ ಏನು ಅಂತಂದರೆ, ಅಫ್ಕೋರ್ಸ್ ನಿನಗೆ ಯೋಗವಾಗಿ ಬದಲಾಯಿಸೋಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನೀನು ಮಾಡುವಂತಹ ಕರ್ಮ ಏನು ಅಂತಂದರೆ ಅದು ಅದರ ಫಲವನ್ನು ಈ ಜನ್ಮದಲ್ಲಿ ಈಗಲೇ ಕೊಟ್ಬಿಡ್ಬೇಕು, ಅದನ್ನು ನೀನು ಈಗಲೇ ಅನುಭವಿಸ್ಬಿಡ್ಬೇಕು. ಅಂತಹ ಕರ್ಮವನ್ನು ಮಾಡಿಬಿಡು. ಆದರೆ ಮತ್ತೊಂದು ಜನ್ಮ ನನಗೆ ಬೇಕು ಅನ್ನುವಂತಹ ಸ್ಟ್ರಾಂಗ್, ಅಂತಹ ಪೊಟೆನ್ಷಿಯಲ್ ಇರೋಂತಹ ಕರ್ಮವನ್ನು ನೀನು ಮಾಡಬೇಡ. ಇಟ್ ಈಸ್ ಕಾಲ್ಡ್ ದಿ ಲೋ ನೀಚ ಕರ್ಮ. ಇಟ್ ಈಸ್ ವೆರಿ ಲೋ. ಸೊ ಯು ಅವಾಯ್ಡ್ ದಟ್ ಬೆಟರ್. ಪರಮಾತ್ಮ ಶ್ರೀಕೃಷ್ಣ ಇಂತಹ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಹೇ ಅರ್ಜುನ, ನೀನು ಕರ್ಮವನ್ನು ಮಾಡಿದಾಗ ಅದು ಯೋಗವಾಗಿ ಬದಲಾಗಬೇಕು, ಭಗವದರ್ಪಣ ಆಗಬೇಕು. ಮತ್ತು ಒಂದು ವೇಳೆ ಅದು ಯೋಗವಾಗಿ ಬದಲಾಗದೆ ಹೋದರೂ ಕೂಡ ಈ ಕ್ಷಣದಲ್ಲಿ ಅದು ಫಲವನ್ನು ಕೊಟ್ಟು ನೀನು ಅನುಭವಿಸೋ ಹಂಗೆ ಮಾಡ್ಕೊಂಬಿಡು. ಮತ್ತೆ ಫ್ಯೂಚರ್ನಲ್ಲಿ ಅದು ಸಿಗೋ ಹಾಗೆ ಇನ್ನೊಂದು ಜನ್ಮವೇ ನಿನಗೆ ಸಿಗೋ ಹಾಗೆ ನಿನ್ನ ಕರ್ಮವನ್ನು ಮಾಡಬೇಡ. ಅಂತಹ ಕರ್ಮಗಳನ್ನು ಯು ಸ್ಟಾಪ್ ಡೂಯಿಂಗ್ ಇಟ್, ಯು ಅವಾಯ್ಡ್ ಇಟ್. ಇಂತಹ ಕರ್ಮಗಳನ್ನು ಪರಮಾತ್ಮ ಸಕಾಮ ಕರ್ಮ ಅಂತ ಕರೀತಾನೆ. ಸೊ ಡಿಸೈರ್ ಪ್ರಾಂಪ್ಟೆಡ್ ಕರ್ಮ, ಸಕಾಮ ಕರ್ಮ ಅಂತಂದರೆ
ಡಿಸೈರ್ ಪ್ರಾಂಪ್ಟೆಡ್ ಕರ್ಮ. ಈ ಡಿಸೈರ್ ಪ್ರಾಂಪ್ಟೆಡ್ ಕರ್ಮ ಅಂತಂದಾಗ ಈವನ್ ಅದು ಪುಣ್ಯದ ಕರ್ಮ ಕೂಡ ಆಗಿರಬಹುದು ಅಥವಾ ಅದೊಂದು ಪಾಪದ ಕರ್ಮ ಕೂಡ ಆಗಿರಬಹುದು. ಒಂದು ವೇಳೆ ಅದು ಪುಣ್ಯದ ಕರ್ಮವೇ ಆಗಿದ್ರೂ ಕೂಡ ಯು ಹ್ಯಾವ್ ಟು ಅವಾಯ್ಡ್ ಇಟ್. ಯಾಕೆಂತಂದರೆ ಪುಣ್ಯದ ಕರ್ಮ ಅಂತಂದಾಗ ಅಲ್ಲೂ ಕೂಡ ದೇರ್ ಆರ್ ಎಫೆಕ್ಟ್ಸ್ ಎರಡು ರೀತಿಯಲ್ಲಿರುತ್ತೆ. ಒಂದು, ಫ್ಯೂಚರಲ್ಲಿ ಫಲ ಸಿಗುತ್ತೆ. ಪುಣ್ಯದ ಕರ್ಮವನ್ನೇ ಮಾಡಿದ್ರೂ ಕೂಡ ಅದು ಕೂಡ ಇಟ್ ಕ್ರಿಯೇಟ್ಸ್ ಎನ್ ಇಂಪ್ರೆಷನ್ ಇನ್ ದಿ ಮೈಂಡ್ ಆ್ಯಂಡ್ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿ ಚಿತ್ತ ಆಸ್ ವಾಸನಾಸ್ ಆ್ಯಂಡ್ ಸೋ ಮೆನಿ ಪುಣ್ಯಾಸ್ ಆರ್ ಅಕ್ಯುಮುಲೇಟೆಡ್. ಬಿಕಾಸ್ ಅವೆಲ್ಲವೂ ಪುಣ್ಯವೇ ಅಕ್ಯುಮುಲೇಟ್ ಆಗಿರುವಂತಹದ್ದು. ಅಂಡ್ ದಟ್ ಪುಣ್ಯದ ಫಲ ಅಗೇನ್ ಅದನ್ನು ನೀನು ಅನುಭವಿಸ್ಬೇಕು ಅಂತಂದಾಗ ಯು ನೀಡ್ ಟು ಟೇಕ್ ಎ ಬರ್ತ್. ನೀನು ಮತ್ತೊಮ್ಮೆ ಹುಟ್ಟಿ ಬರಬೇಕಾಗತ್ತೆ. ಸೊ ಮತ್ತೊಮ್ಮೆ ಹುಟ್ಟಿ ಬರುವಂತಹ ಕರ್ಮವನ್ನು ಮಾಡಬೇಡ. ಅದು ಪುಣ್ಯನೇ ಆಗಿರಬಹುದು. ಮತ್ತೊಂದು ಜನ್ಮದಲ್ಲಿ ನೀನು ಬಹಳ ಸುಖವನ್ನೇ ಬೇಕಾದ್ರೂ ಅದು ನಿನಗೆ ಕೊಡುತ್ತೆ. ಸೊ ಅಂತಹ ಪುಣ್ಯದ ಕರ್ಮಗಳನ್ನು ನೀನು ಮಾಡಬೇಡ. ಈವನ್ ಇಫ್ ಇಟ್ ಈಸ್ ಎ ಪುಣ್ಯದ ಕರ್ಮ ಲೈಕ್ ದಟ್, ಮುಂದೆ ಅದು ಒಂದು ಜನ್ಮವನ್ನು ಕೊಡುತ್ತೆ. ಆ ಮುಂದಿನ ಜನ್ಮದಲ್ಲಿ ಕೂಡ ನನ್ನ ಪಾಲಿಗೆ ಬರುವಂತಹದ್ದೆಲ್ಲವೂ ಬಹಳ ಸುಖ ಪುಣ್ಯ ಅಂತಲೇ ಅಂದರೂ ಕೂಡ ಡೋಂಟ್ ಡೂ ಸಚ್ ಕರ್ಮಾಸ್. ಸೊ ಯು ಬೆಟರ್ ಯು ಅವಾಯ್ಡ್ ಇಟ್. ಸೊ ಮುಂದಿನ ಜನ್ಮದಲ್ಲಿ ನನಗೆ ಅದು ಒಳ್ಳೆಯ ಫಲ ಕೊಡತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಡೋಂಟ್ ಡೂ ಇಟ್. ಈವನ್ ದಿಸ್ ಆಟಿಟ್ಯೂಡ್ ಈಸ್ ನಾಟ್ ಗುಡ್. ಇದು ಕೂಡ ಒಳ್ಳೆಯ ಕರ್ಮ ಅಲ್ಲ. ಸೊ ಕರ್ಮದ ಹಿಂದೆ ಇಂತಹ ಯಾವ ಉದ್ದೇಶಗಳು ಕೂಡ ಇರಬಾರ್ದು. ಸಿ, ವೆನ್ ಎ ಕರ್ಮ ಈಸ್ ಡನ್, ಇಟ್ ಶುಡ್ ಬಿ ಜಸ್ಟ್ ಎ ಕರ್ಮ, ದಟ್ಸ್ ಆಲ್. ಸೊ ಅದರ ಹಿಂದೆ ಮುಂದೆ ಯಾವ ಇಂಟೆನ್ಷನ್ಗಳು ಕೂಡ ಇರಬಾರ್ದು. ಅದಕ್ಕೆ ಏನಂತಂದರೆ, ಒಂದು ಕರ್ಮವನ್ನು ಮಾಡಬೇಕಾದ್ರೆ ಐ ಆಮ್ ಡೂಯಿಂಗ್ ಎ ಸರ್ವಿಸ್ ಟು ದಿ ಲಾರ್ಡ್ ಆ್ಯಂಡ್ ಐ ಆಮ್ ಆಫರಿಂಗ್ ಇಟ್ ಟು ದಿ ಲಾರ್ಡ್ ಆ್ಯಸ್ ಎ ಸರ್ವಿಸ್, ಭಗವದರ್ಪಣ. ಸೊ ಇಟ್ ಈಸ್ ಎ ಸೇವಾ. ಸೊ ಡೋಂಟ್ ಕಾಲ್ ಇಟ್ ಎ ಕರ್ಮ. ಸೊ ನಿನ್ನ ಮನಸ್ಸಿನಲ್ಲಿ ಅದು ಸೇವಾ ಅನ್ನೋದು ಗೊತ್ತಾಗಬೇಕು. ಸೊ ಡೋಂಟ್ ಥಿಂಕ್ ದಟ್ ಇಟ್ ಈಸ್ ಎ ಕರ್ಮ ದಟ್ ಯು ಆರ್ ಡೂಯಿಂಗ್. ಸೊ ಒನ್ ಶುಡ್ ಪರ್ಫಾರ್ಮ್ ಕರ್ಮ ಇನ್ ಸಚ್ ಎ ವೇ ದಟ್ ಒನ್ ಫುಲ್ಫಿಲ್ಸ್ ದಿ ಕರ್ಮ ಇನ್ ದಿ ಪ್ರೆಸೆಂಟ್ ಮೂಮೆಂಟ್ ಇಟ್ ಸೆಲ್ಫ್. ಈ ಕ್ಷಣದಲ್ಲಿ ಆ ಕರ್ಮ ಮಾಡಿ ಮುಗಿದು ಹೋಗಬೇಕು. ಮತ್ತೆ ಅಲ್ಲೇನು ಉಳ್ಕೊಳ್ಳೋಂತಹದ್ದೇನು ಇರಬಾರ್ದು. ನೋ ಇಂಪ್ರೆಷನ್ಸ್ ಇನ್ ದಿ ಮೈಂಡ್, ನೋ ವಾಸನಾ ಟು ಬಿ ಸ್ಟೋರ್ಡ್ ಇನ್ ದಿ ಚಿತ್ತ, ನಥಿಂಗ್. ಕರ್ಮ ಆಗಬೇಕು, ಅದಲ್ಲೇ ಮುಗಿದು ಹೋಗಬೇಕು. ಒಂದು ಛಾಯೆ, ಒಂದು ಸಣ್ಣ ಅದರ ಛಾಯೆ ಕೂಡ ಉಳ್ಕೋಬಾರ್ದು. ಮಸಿ ಅಂತ ಹೇಳ್ತೀವಲ್ಲ, ಒಂಚೂರು ಗುರುತೇ ಇರಬಾರ್ದು. ಇಂತಹ ನಡೆದಿದೆ ಅನ್ನೋದೇ ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ಕರ್ಮ ಮಾಡಿ ಅದು ಮುಗಿದು ಹೋಗ್ಬಿಡ್ಬೇಕು. ಯು ಕ್ಯಾನ್ ಡೂ ಸಚ್ ಟೈಪ್ ಆಫ್ ಕರ್ಮಾಸ್. ಸೊ ಆ ಕ್ಷಣದಲ್ಲಿ ಅದು ಮಾಡಬೇಕು ಅಂತಂದರೆ ಆ ಒಂದು ಪ್ರೆಸೆಂಟ್ ಮೂಮೆಂಟಲ್ಲಿ ಅದು ಮುಗಿದೋಗ್ಬೇಕು. ಸೊ ನೋ ಕ್ಯಾರಿ ಫಾರ್ವರ್ಡ್. ಹೇಗೆ ಅಂತಂದರೆ, ಉದಾಹರಣೆಗೆ ಕೆಲವರು ಏನೋ ಒಂದು ಫಂಕ್ಷನ್ ಮಾಡ್ತಾರೆ, ಏನೋ ಒಂದು ಸಮಾರಂಭ, ಒಂದು ಫಂಕ್ಷನ್ ಮಾಡಿ 4-6 ಜನನ್ನ ಫಂಕ್ಷನ್ಗೆ ಬನ್ನಿ ಅಂತ ಇನ್ವೈಟ್ ಮಾಡಿರ್ತಾರೆ. ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ನಮ್ಮನ್ನು ಕರೆದಿರ್ತಾರೆ, ನಾವು ಹೋಗಿರ್ತೀವಿ, ಫಂಕ್ಷನ್ ಅಟೆಂಡ್ ಮಾಡ್ತೀವಿ. ದಟ್ಸ್ ಎ ಪೂಜಾ ಫಂಕ್ಷನ್. ಪೂಜೆಯನ್ನು ನೋಡ್ತೀವಿ, ಆಮೇಲೆ ಪ್ರಸಾದ ಅಂತ ಹೇಳಿ ಊಟ ಹಾಕ್ತಾರೆ. ನಾವೆಲ್ಲ ಊಟ ಮಾಡ್ತೀವಿ. ಸೊ ನನ್ನಂತೆ ಬಂದಿರೋ ಅನೇಕರುಗಳೇನು ಮಾಡ್ತಾರೆ, ಊಟ ಎಲ್ಲ ಮಾಡಿದ್ಮೇಲೆ ಊಟ ಬಹಳ ಚೆನ್ನಾಗಿತ್ತು, ಪೂಜೆನೇ ತುಂಬ ಚೆನ್ನಾಗಿತ್ತು, ತುಂಬ ಥ್ಯಾಂಕ್ಸ್, ನನ್ನನ್ನು ಜ್ಞಾಪಿಸ್ಕೊಂಡು ನೀವು ಇನ್ವೈಟ್ ಮಾಡಿದ್ದೀರಾ. ಸೊ ಪೂಜೆನೂ ನೋಡ್ದಂಗಾಯಿತು, ಕಣ್ತುಂಬ ಪೂಜೆನೂ ನೋಡ್ದಂಗಾಯಿತು, ಹೊಟ್ಟೆ ತುಂಬ ಒಳ್ಳೆ ರುಚಿಯಾದ ಊಟ ಕೂಡ ಮಾಡ್ದಂಗಾಯಿತು. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿಬಿಟ್ಟು ಕೆಲವು ಜನ ವಾಪಸ್ ಬಂದ್ಬಿಡ್ತಾರೆ.
ಸೊ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ, ಫಂಕ್ಷನಲ್ಲಿ ಅಟೆಂಡ್ ಮಾಡ್ತಾರೆ, ಆ ಒಂದು ಪೂಜೆಯನ್ನು ನೋಡ್ತಾರೆ, ಊಟವನ್ನು ಮಾಡ್ತಾರೆ, ಊಟ ಆದಮೇಲೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಬಂದ್ಬಿಡ್ತಾರೆ. ಅದು ಮುಗೀತು. ಅವರು ಕರೆದಿದ್ರು, ಇವ್ರು ಹೋಗಿದ್ರು, ಎಲ್ಲ ಹಾಗೆ ಹೋಯ್ತು. ಅಲ್ಲಿ ಏನು ಉಳ್ಕೊಳ್ಳೇ ಇಲ್ಲ. ಮತ್ತೆ ಕೆಲವರು ಇರ್ತಾರೆ, ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಊಟ ಮಾಡ್ತಾರೆ. ಊಟ ಮಾಡಾದ್ಮೇಲೆ ನಿಧಾನಕ್ಕೆ ಬಂದು ಕೈ ತೊಳ್ಕೊಂಡು ಬಾಯಿ ತೊಳ್ಕೊಂಡು ಒಂದು ತಾಂಬೂಲ ಬಾಯಿಗೆ ಹಾಕ್ಕೊಂಡು, ಬೀಡ ಅದು ಬಾಯಿಗೆ ಹಾಕ್ಕೊಂಡು, ಆ ಯಜಮಾನರಿಗೆ ಅಂತಂದ್ರೆ ಯಾರು ಪೂಜೆ ಎಲ್ಲ ಮಾಡಿ ನಮ್ಮನ್ನು ಕರೆದಿರ್ತಾರೆ ಅವರಿಗೆ ಹೋಗಿ ಬರ್ತೀನಿ ಅಂತ ಹೇಳಬೇಕಲ್ಲ. ಸೊ ಹೋಗಿ ಅವ್ರ ಹತ್ರ ಹೋಗಿ, ಒಳ್ಳೆ ಊಟ ಆಯ್ತಪ್ಪ, ಭಾಳ ರುಚಿ ಇತ್ತು ಊಟ, ಏನು ಎಷ್ಟೊಂದು ಐಟಮ್ಸ್ ಮಾಡಿಸಿದ್ದೀರಾ, ಭಾಳ ರುಚಿ ಇತ್ತು, ಸ್ವೀಟ್ ಚೆನ್ನಾಗಿತ್ತು, ಖಾರ ಚೆನ್ನಾಗಿತ್ತು, ಎಲ್ಲ ಫ್ಯಾಂಟಾಸ್ಟಿಕ್ ಆಗಿತ್ತು, ಗೊಜ್ಜು, ಪ್ರತಿಯೊಂದು ಐಟಮು ತುಂಬ ಚೆನ್ನಾಗಿತ್ತು. ಯಾರು ನಿಮ್ಮನೆಯವರೇ ಮಾಡಿದ್ದ? ಈಗ ನೀವೆಲ್ಲ ಬಿಸಿ ಇದ್ದೀರಾ, ನಾನು ಇನ್ನೊಂದ್ಸಲಿ ಬರ್ತೀನಿ, ನನಗೆ ಆ ರೆಸಿಪಿನೆಲ್ಲ ಶೇರ್ ಮಾಡಿಪ್ಪ, ನಾನು ಮತ್ತೆ ನಮ್ಮನೆಯಲ್ಲಿ ಈ ಥರ ಎಲ್ಲ ನಾನು ಮಾಡಬೇಕು, ಮತ್ತೆ ಈ ಥರ ರುಚಿಯಾಗಿ ನಾನು ತಿನ್ನಬೇಕು. ಸೊ ನಾನು ಇನ್ನೊಂದ್ಸಲಿ ಬರ್ತೀನಿ, ಅಥವಾ ನೀವೇ ಈ ಥರ ಪಾರ್ಟಿ ಮಾಡ್ತಾನೇ ಇರಿ, ಇನ್ನುವೇ ಇಷ್ಟಕ್ಕೆ ನಿಲ್ಲಿಸಬೇಡಿ, ಮತ್ತೆ ನಮ್ಮನ್ನು ಕರೀತಾರೆ ಜ್ಞಾಪಿಸ್ಕೊಂಡು, ಮತ್ತೆ ಈ ಥರ ರುಚಿಯಾಗಿ ನಾವು ಊಟ ಮಾಡ್ತಾ ಇರ್ತೀವಿ. ಸೊ ಹೀಗೆ ಅವ್ರೇನು ಮಾಡ್ತಾರೆ, ಇನ್ನೊಮ್ಮೆ ಈ ಥರ ನಾನು ಊಟ ಮಾಡಬೇಕು ಅಂತ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರಲ್ಲ, ಅದು ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ಪ್ರಿಪೇರಿಂಗ್ ದಿ ಫ್ಯೂಚರ್ ಗ್ರೌಂಡ್ ಆಫ್ ಆ್ಯಕ್ಷನ್. ಅಥವಾ ರೆಸಿಪಿ ಕೇಳ್ತಾರೆ, ಯು ಶೇರ್ ದ ರೆಸಿಪಿ, ಈವನ್ ಐ ವಾಂಟ್ ಟು prepare and eat this type of delicious food. So again this is another, again he is mentally preparing. So future ground of action. ಅಲ್ಲ, ನಮ್ಮ ಮನೇಲೇ ನಾನು ಮಾಡ್ಕೊಂಡು ಈ ಥರ ತಿಂತೀನಿ, ಅಥವಾ ಇನ್ನೊಂದ್ಸಲಿ ನೀವು ಈ ಥರ ಪಾರ್ಟಿ ಅರೇಂಜ್ ಮಾಡಿ ನಿಮ್ಮ ಮನೆಗೆ ಬೇಕಾದ್ರೂ ಬಂದು ತಿಂತೀನಿ. ದಟ್ ಮೀನ್ಸ್ ಹಿ ಈಸ್ ಪ್ರಿಪೇರಿಂಗ್ ದಿ ನೆಕ್ಸ್ಟ್ ಗ್ರೌಂಡ್ ಆಫ್ ಆ್ಯಕ್ಷನ್. ಸೊ ಮುಂದೆ ನಾನು ಇನ್ನೊಮ್ಮೆ ಈ ಥರ ಒಂದು ಕರ್ಮದಲ್ಲಿ ನಾನು ನಿರತನಾಗೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋವಂತಹದ್ದನ್ನು ಹಿ ಈಸ್ ಎಕ್ಸ್ಪ್ರೆಸ್ಸಿಂಗ್. ದಟ್ ಮೀನ್ಸ್ ಏನಾಯಿತು, ಮಾಡಿದಂತಹ ಒಂದು ಕರ್ಮ ಈಸ್ ಕಂಟಿನ್ಯೂಯಿಂಗ್. ಈಗ ಕೆಲವ್ರು ಬಂದರು ಪೂಜೆ ನೋಡಿದ್ರು, ಊಟ ಮಾಡಿದ್ರು, ಚೆನ್ನಾಗಿತ್ತು, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಹೊರಟೋಗ್ತಾರೆ. ಅವ್ರು ಮರ್ತೇ ಬಿಡ್ತಾರೆ. ಬಹಳ ಸಾಧಾರಣ ಇದು. ಅದು ಇದಕ್ಕೆ ವಿಶೇಷವಾದ ಏನು ಒತ್ತು ಕೊಟ್ಟು ಏನುವೆ ಅಷ್ಟೊಂದು ಆಸಕ್ತಿ ತೋರಿಸಲಿಲ್ಲ, ಅಟ್ಯಾಚ್ಮೆಂಟ್ ಇರಲಿಲ್ಲ. ಬಟ್ ಮತ್ತೊಂದು ಗುಂಪಿನ ಜನಗಳೇನು ಮಾಡ್ತಾರೆ, ದೇ ಆರ್ ಸೋ ಮಚ್ ಅಟ್ಯಾಚ್ಡ್ ಫಾರ್ ದಿ ಫಂಕ್ಷನ್, ಫಾರ್ ದಿ ಊಟ. ಬಾಯ್ಬಿಟ್ಟು ಕೇಳ್ತಾರೆ, ನನಗೆ ರೆಸಿಪಿ ಬೇಕು, ಹೇಗೆ ಮಾಡೋದು ಇದು ಎಲ್ಲ ಮಾಡ್ಕೊಂಡು ನಾನೇ ತಿಂತೀನಿ ಈ ಥರದ್ದು, ಅಥವಾ ನೀವೇ ಇನ್ನೊಂದ್ಸಲಿ ಈ ಥರ ಪಾರ್ಟಿ ಮಾಡಿದಾಗ ಮರಿಬೇಡಿಪ್ಪ ನಾನು ಬರ್ತೀನಿ, ಈ ಥರ ಊಟ ಬೇಕು ನನಗೆ, ಭಾಳ ಚೆನ್ನಾಗಿತ್ತು. ಸೊ ಇದೆಲ್ಲ ಏನು ಅಂತಂದರೆ ವಿ ಪ್ರಿಪೇರಿಂಗ್ ಫ್ಯೂಚರ್ ಗ್ರೌಂಡ್ ಆಫ್ ಆ್ಯಕ್ಷನ್. ಸೊ ಪರಮಾತ್ಮ ಹಿ ಕಾಲ್ಸ್ ಇಟ್ ದಿಸ್ ಈಸ್ ಅ ಬ್ಯಾಡ್ ಆ್ಯಟಿಟ್ಯೂಡ್ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಯು ಅವಾಯ್ಡ್ ಇಟ್. ಇಟ್ ಮೀನ್ಸ್ ವಿ ಆರ್ ಪ್ರಿಪೇರಿಂಗ್ ಎ ಗ್ರೌಂಡ್ ಫಾರ್ ಫ್ಯೂಚರ್ ಬರ್ತ್ ಆಲ್ಸೋ. ಸೊ ನನಗೆ ಇಂತಹದ್ದು ಬೇಕು ಅಂತಂದಾಗ ಅದು ಯಾವಾಗ ಬೇಕಾದ್ರೂ ಸಿಗ್ಬೋದು ನಮಗೆ. ಸೊ ನಮ್ಮ ಕೆಲವು ಸಕಾಮ ಕರ್ಗಳು ಹೀಗೆ ನಮಗೆ ಮತ್ತೊಂದು ಜನ್ಮನೇ ಸಿಗೋ ಹಾಗೆ ನಮ್ಮ ಕೈನಲ್ಲಿ ಕರ್ಮಗಳನ್ನು ಮಾಡಿಸುತ್ತೆ. ಸೊ ಈಗಾಗಲೇ ನಾವು ಒಂದು ಕರ್ಮವನ್ನು ಮಾಡಿ ಅದರ ಜೊತೆಯಲ್ಲಿ ಮತ್ತೊಮ್ಮೆ ಇಂತಹ ಕರ್ಮವನ್ನು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ, ನಮ್ಮಲ್ಲಿ ಆ ಒಂದು ಪ್ರಿಪರೇಷನ್ ನಡೆದು ಹೋಗುತ್ತೆ. ಸೊ ಹಿಯರ್ ಭಗವಾನ್ ಸೇಸ್ ಯು ಶುಡ್ ನಾಟ್ ಹ್ಯಾವ್ ದಿಸ್ ಟೈಪ್ ಆಫ್ ಆಟಿಟ್ಯೂಡ್. ಯು ಹ್ಯಾವ್ ಟು ವರ್ಕ್ ಇನ್ ದಿ ಪ್ರೆಸೆಂಟ್ ಮೂಮೆಂಟ್. ಈ ಕ್ಷಣದಲ್ಲಿ ನಾವು ಏನೆಲ್ಲ ಕರ್ಮವನ್ನು ಮಾಡಬೇಕಾಗಿದೆ ಆ ಕರ್ಮಗಳನ್ನು ಧರ್ಮ, ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ಮೈ ಡ್ಯೂಟಿ ಟು ಪರ್ಫಾರ್ಮ್.
It is not obligation. I need to do it. It is my dharma. And it is a service. I have to do it. So with this intention we have to do our karma. ಮಾಡಬೇಕು ಮಾಡ್ತಾ ಇದ್ದೀನಿ, ಬಟ್ ಮಾಡಿದ್ರೆ ಏನಾಗುತ್ತೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸೊ ಮುಂದಿನ ಕ್ಷಣದ ಬಗ್ಗೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಮುಂದೆ ಏನಾಗುತ್ತೆ, ನನಗೆ ಏನು ಸಿಗುತ್ತೆ, ಅವ್ರಿಗೆ ಏನು ಸಿಗುತ್ತೆ, ಜನ ಏನು ನಾನು ಮಾಡಿರೋಂತಹದ್ದನ್ನು ನೋಡ್ಬಿಟ್ಟು ಏನು ಹೇಳ್ತಾರೆ, ನಥಿಂಗ್ ಈಸ್ ರಿಕ್ವೈರ್ಡ್. ಯು ಆರ್ ಎಕ್ಸ್ಪೆಕ್ಟೆಡ್ ಟು ಡಿಸ್ಚಾರ್ಜ್ ಸರ್ಟನ್ ಆ್ಯಕ್ಷನ್ಸ್, ಸರ್ಟನ್ ಕರ್ಮಾಸ್ as a part of your duty, responsibility. So you do it as a service. That's all. Nothing more is to be ಮತ್ತೆ ಯೋಚನೆ ಮಾಡುವಂತಹದ್ದೇನೂ ಇಲ್ಲ ಅಲ್ಲಿ. ಸೊ ಈ ಕ್ಷಣದ ಬಗ್ಗೆ ಕರ್ಮವನ್ನು ಮಾಡಿ ಮುಗಿಸ್ಬಿಡಬೇಕು. ಮುಂದಿನ ಕ್ಷಣದ ಬಗ್ಗೆ ನೀನು ಯೋಚನೆ ಮಾಡಬೇಡ. ಸೊ ಈ ಸಮಯ ಮತ್ತು ಈ ಕ್ಷಣದಲ್ಲಿ ನಾವು ಬದುಕಬೇಕು. ಯಾಕೆಂತಂದರೆ ಯಾವಾಗಲೂ ದಿಸ್ ಪ್ರೆಸೆಂಟ್ ಅಂತ ಏನು ಹೇಳ್ತಾರೆ, ಈ ಕ್ಷಣ ಅನ್ನೋವಂತಹದ್ದು ಮಾತ್ರ ಸತ್ಯ. ಮುಂದೆ ಅನ್ನೋವಂತಹದ್ದು ಗೊತ್ತಿಲ್ಲ. ಅದು ನನ್ನ ಪಾಲಿಗೆ ಸಿಗುತ್ತೋ ಸಿಗಲ್ವೋ, ಆ ಮುಂದಿನದು ಅನ್ನೋವಂತಹದ್ದು ನನ್ನ ಪಾಲಿಗೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಈಗ ಸಿಕ್ಕಿರೋದು ದಟ್ ಈಸ್ ಸತ್ಯ, ದಟ್ಸ್ ಆಲ್. ಸೊ ಈ ಏನು ಸಿಕ್ಕಿದೆ, ಯು ಲಿವ್ ಇನ್ ದಿ ಪ್ರೆಸೆನ್ಸ್. ವಾಟ್ ಈಸ್ ದ ಗ್ಯಾರಂಟಿ ಇನ್ ಫ್ಯೂಚರ್, ನಾನು ಆವಾಗ ಮುಂದೆ, ವಾಟ್ ಈಸ್ ದ ಗ್ಯಾರಂಟಿ ದಟ್ ಯು ಆರ್ ದೇರ್. ಸೊ ಈ ಕ್ಷಣದಲ್ಲಿ ನೀನು ಜೀವಿಸು. ಸೊ ಈಗ ಈ ಸತ್ಯ. ಸೊ ಒನ್ ಶುಡ್ ನಾಟ್ ಪ್ರೆಸೆಂಟ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಇನ್ ದಿ ಫ್ಯೂಚರ್ ಆಟಿಟ್ಯೂಡ್. ಸೊ ಮುಂದಿನದು ಅನ್ನೋವಂತಹದ್ದು ಬೇಡ. ಮುಂದಿನದು, ನಾಳೆ, ಸೊ ಇಂತಹ ಯೋಚನೆ ಮಾಡೋದನ್ನು ಕುರಿತು ಪರಮಾತ್ಮ ಅವುಗಳನ್ನ ಕೃಪಣಾಹ ಅಂತ ಹೇಳ್ತಾನೆ. ಕೃಪಣಾಹ ಫಲಹೇತವಃ. ಸೊ ಆಂಟಿಸಿಪೇಟಿಂಗ್ ದಿ ಫ್ಯೂಚರ್ ರಿಸಲ್ಟ್ ಈಸ್ ನಾಟ್ ಎ ಗುಡ್ ಆಟಿಟ್ಯೂಡ್. ದೇ ಆರ್ ಲೈಕ್ ಕೃಪಣಾಹ. ಕೃಪಣ ಅಂತಂದ್ರೆ ದೀನ ಅಂತ ಅರ್ಥ. ಅಂತಹವರುಗಳು ಬಹಳ ಅತ್ಯಂತ ದೀನರಾಗಿರ್ತಾರೆ. ಸೊ ಡೋಂಟ್ ಹ್ಯಾವ್ ದಿ ಥರ್ಸ್ಟ್ ಫಾರ್ ದಿ ರಿಸಲ್ಟ್. ನನಗೇನೋ ಇಂತಹದ್ದು ಬೇಕು ಅನ್ನುವ ಫಲದ ನಿರೀಕ್ಷೆಯಿಂದ ನೀನು ಕರ್ಮವನ್ನು ಮಾಡಬೇಡ. ಒಂದು ಫಲದ ನಿರೀಕ್ಷೆ ನಿನ್ನಲ್ಲಿದೆ ಅಂತಂದಾಗ ದಟ್ ಕೆನಾಟ್ ಬಿ ಎ ಸರ್ವಿಸ್ ಆ್ಯಂಡ್ ಯು ಕೆನಾಟ್ ಆಫರ್ ಇಟ್ ಟು ದಿ ಭಗವಂತ. ಯಾಕೆಂತಂದರೆ ಆ ಫಲಕ್ಕೆ ನೀನೇ ಕಾಯ್ತಾ ಇದೆಯಾ ಅಂತಂದಮೇಲೆ ಹೌ ಕ್ಯಾನ್ ಯು ಆಫರ್ ಇಟ್ ಟು ದಿ ಲಾರ್ಡ್. ಸೊ ನನಗೇನು ಬೇಡ, ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಹ್ಯಾವಿಂಗ್, ದೆನ್ ಯು ಕ್ಯಾನ್ ಆಫರ್ ಇಟ್ ಟು ದಿ ಲಾರ್ಡ್. ವೆನ್ ಯು ಆರ್ ಡೂಯಿಂಗ್ ಎ ಕರ್ಮ ಆ್ಯಂಡ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ದಟ್ ಕೆನಾಟ್ ಬಿ ಸರ್ವಿಸ್ ಆ್ಯಂಡ್ ಯು ಕೆನಾಟ್ ಆಫರ್ ಇಟ್ ಟು ದಿ ಲಾರ್ಡ್. So having this attachment for the result, so the karma done with the karma yoga is always better. You should think it in that action. ನಾನು ಮಾಡ್ತಾ ಇರುವಂತಹ ಕರ್ಮ ಯೋಗವಾಗಿ ಬದಲಾಗಬೇಕು. ಮಾಡುವ ಕರ್ಮ ಯೋಗವಾಗಿ ಬದಲಾಗಬೇಕು ಅಂತಂದರೆ there should be no thirst for the result and no attachments. ಅಂಡ್ ಮಾಡ್ತಾ ಇರುವಂತಹ ಕರ್ಮ ಈಸ್ ಅ ಸರ್ವಿಸ್, ಅಂಡ್ ದಿ ಸರ್ವಿಸ್ ಈಸ್ ಎನ್ ಆಫರಿಂಗ್ ಟು ದಿ ಪರಮಾತ್ಮ. ಸೊ ಭಗವದರ್ಪಣ. ಸೊ ಹೀಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಕರ್ಮಗಳು ಕರ್ಮಯೋಗವಾಗಿ ಬದಲಾಗಬೇಕು. ಸೊ ಯೋಗವಾಗಿ ಬದಲಾಗುವಂತಹದ್ದು ಮಾತ್ರ ಕರ್ಮ. ನೀನು ಯಾವ ಕರ್ಮವನ್ನು ಮಾಡ್ತೀಯಾ ಆ ಕರ್ಮ ಯೋಗವಾಗಿ ಬದಲಾಗಬೇಕು. ದಟ್ಸ್ ಆಲ್. ನೀನು ಮಾಡೋಂತಹ ಯಾವ ಕರ್ಮಗಳು ಯೋಗವಾಗಿ ಬದಲಾಗೋದಿಲ್ಲ, ಆಗ ಆ ಕರ್ಮಗಳ ಕಾರಣದಿಂದ ಫಲಗಳನ್ನು ಅನುಭವಿಸಬೇಕಾಗತ್ತೆ. ಫಲವನ್ನು ಅನುಭವಿಸಬೇಕು ಅಂತಂದಾಗ ವಾಸನಗಳು ಹುಟ್ಟುಕೊಳ್ಳುತ್ತವೆ. ಸೊ ವಾಸನಗಳು
ದಟ್ ಮೀನ್ಸ್ ಇಂಪ್ರೆಷನ್ಸ್, ಸಂಸ್ಕಾರ, ದೇ ಆರ್ ಆಲ್ ಸ್ಟೋರ್ಡ್ ಇನ್ ದಿ ಚಿತ್ತ ಅಂತಂದಾಗ ಪುನರಪಿ ಜನನಂ ಪುನರಪಿ ಮರಣಂ. ಸೊ ಮತ್ತೆ ಜನ್ಮ, ಆ ಜನ್ಮದಲ್ಲಿ ಮತ್ತೆ ಕರ್ಮ, ಮತ್ತೆ ಫಲ. ಸೊ ಇಟ್ಸ್ ಎ ವಿಶಿಯಸ್ ಸರ್ಕಲ್. ಸೊ ನಾನು ಮಾಡಿರೋದು ಪುಣ್ಯದ ಕರ್ಮ ಅಂತ ತಿಳ್ಕೊಂಡಾಗ ಪುಣ್ಯದ ಫಲವೇ ಸಿಕ್ಕಿದ್ರು ಕೂಡ ಪುಣ್ಯದ ಫಲವನ್ನು ಅನುಭವಿಸಬೇಕು ಅಂತಂದಾಗ ಅದಕ್ಕಾಗಿ ಮತ್ತೊಂದು ಜನ್ಮ. ಆ ಜನ್ಮದಲ್ಲಿ ಅಫ್ಕೋರ್ಸ್ ಪೂರ್ವದ ಪುಣ್ಯದ ಫಲಗಳು ಬರ್ತಾ ಇರುತ್ತೆ. ಅದರ ಜೊತೆಗೆ ಉಳಿದಂತೆ ಬೇರೆ ಕರ್ಮಗಳನ್ನು ಕೂಡ ನಾವು ಮಾಡಬೇಕಾಗತ್ತೆ, ಅದರ ಫಲವನ್ನು ಅನುಭವಿಸ್ಬೇಕಾಗತ್ತೆ. ಮತ್ತೆ ಕರ್ಮ, ಮತ್ತೆ ಫಲ, ಮತ್ತೆ ಕರ್ಮ, ಮತ್ತೆ ಫಲ, ಮತ್ತೆ ಜನ್ಮ, ಮತ್ತೆ ಸಾವು. ಪುನರಪಿ ಜನನಂ ಪುನರಪಿ ಮರಣಂ. ಸೊ ಇಟ್ಸ್ ಎ ವಿಶಿಯಸ್ ಸರ್ಕಲ್. ಅದರಿಂದ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಹೇ ಅರ್ಜುನ, ಬುದ್ಧಿಯೋಗ ಧನಂಜಯ, ಬುದ್ಧಿಯೋಗದಲ್ಲಿ ಮಾಡುವಂತಹ ಕರ್ಮಗಳು ದೇ ಆರ್ ದಿ ಬೆಸ್ಟ್. ಸೊ ಇಲ್ಲಿ ಪರಮಾತ್ಮ ಬುದ್ಧಿಯೋಗ ಅಂತ ಹೇಳ್ತಾ ಇರುವಂತಹದ್ದು. ಬುದ್ಧಿ ಮೀನ್ಸ್ ಹಿಯರ್ ಇಟ್ ಈಸ್ ಸಮತ್ವ ಬುದ್ಧಿ, ನಾಟ್ ಜಸ್ಟ್ ಬುದ್ಧಿ. ಸೊ ಹಿಯರ್ ಬುದ್ಧಿ ಮೀನ್ಸ್ ಬುದ್ಧಿಯೋಗ ಅಂತ ಅವನು ಹೇಳ್ತಾ ಇರುವಂತಹದ್ದು. ಅದು ಯಾವುದು ಆ ಬುದ್ಧಿ ಅಂತಂದ್ರೆ ಇಟ್ ಈಸ್ ಅ ಸಮತ್ವ ಬುದ್ಧಿ. ಸಮತ್ವ ಬುದ್ಧಿ ಅಂತಂದ್ರೆ ಈಕ್ವಾನಿಮಸ್. ಸೊ ಇನ್ಫ್ಯಾಕ್ಟ್ ಸಮತ್ವ ಬುದ್ಧಿ ಅಂತಂದಾಗ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕರ್ಮಯೋಗ. ಸೊ ಬುದ್ಧಿ ಅಂತಂದಾಗ ಅದನ್ನು ಸಮತ್ವ ಬುದ್ಧಿ ಅಂತಂದಾಗ ಇಟ್ ಈಸ್ ಎನ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅಂಡರ್ಸ್ಟ್ಯಾಂಡಿಂಗ್ ವಾಟ್? ಅಂಡರ್ಸ್ಟ್ಯಾಂಡಿಂಗ್ ಕರ್ಮದಿಂದ ಬರಬಹುದಾದಂತಹ ಫಲಗಳಲ್ಲಿ ಸಮತ್ವ ಬುದ್ಧಿ. ಸಿ, ಒಂದು ಕರ್ಮ ಅಂತಂದಾಗ ಅಲ್ಲಿ ಫಲ ಬಂದೇ ಬರುತ್ತೆ. ಬಟ್ ಕರ್ಮವನ್ನು ಮಾಡಬೇಕಾದ್ರೆ ನನಗೆ ಫಲದ ಬಗ್ಗೆ ನಿರೀಕ್ಷೆ ಇಲ್ಲ, ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿದ್ರು ಕೂಡ ಫಲ ಈಸ್ ಗ್ಯಾರಂಟಿ. ಮೇ ಬಿ ನನಗೆ ಅದು ಬೇಕಿಲ್ಲ, ನನಗೆ ಬೇಡ ಅಂತ ಹೇಳಿದ್ರು ಕೂಡ ಒಂದು ಕರ್ಮ ಅಂತ ಅಂದಮೇಲೆ ಅಲ್ಲಿ ಒಂದು ಫಲ ಇದ್ದೇ ಇರುತ್ತೆ. ಸೊ ಫಲ ಇದ್ದೇ ಇರುತ್ತೆ ಅಂತ ಹೇಳಿ ಆ ಫಲ ಬಂದಾಗ ಆ ಬಂದಂತಹ ಫಲಗಳಲ್ಲಿ ಸಮತ್ವ ಬುದ್ಧಿಯನ್ನು ಪ್ರದರ್ಶಿಸುವಂತಹದ್ದು. ಸೊ ಬಂದಂತಹ ಫಲವನ್ನು ನೋಡಿದಾಗ ಅದಕ್ಕಾಗಿ ಹಿಗ್ಗುವಂತಹದ್ದು ಇಲ್ಲ, ಅದಕ್ಕಾಗಿ ಕುಗ್ಗುವಂತಹದ್ದು ಇಲ್ಲ, ಸಮತ್ವ ಬುದ್ಧಿ. ಸೊ equanimous mind is at balanced mind. It is called balanced mind. ಸೊ ಅದನ್ನ ಇಲ್ಲಿ ಪರಮಾತ್ಮ ಹೇಳ್ತಿದ್ದೀನಿ, ಬುದ್ಧವು ಶರಣಮನ್ವಿಚ್ಛ. ಸೊ ಯು ಸರೆಂಡರ್ ಟು ದಿಸ್ ಬುದ್ಧಿ. ಬುದ್ಧಿಯೋಗ ಸಮತ್ವ ಬುದ್ಧಿ. ಸೊ ಸಮತ್ವ ಬುದ್ಧಿಯಲ್ಲಿ ನೀನು ಶರಣಾಗು. ದಟ್ ಮೀನ್ಸ್ ಗೆಟ್ ದಿ ಆಶ್ರಯ ಅಂಡರ್ ದಿಸ್ ಬುದ್ಧಿ ಯೋಗ. ಸೊ ಬುದ್ಧಿ ಅಂತ ಹೇಳಿದಾಗ ಅಗೇನ್ ದೇರ್ ಆರ್ ಟೂ ಡಿಫರೆಂಟ್ ಲೆವೆಲ್ಸ್ ಆಫ್ ಬುದ್ಧಿ. ಒನ್ ಈಸ್ ಯೋಗ ಬುದ್ಧಿ ಅಂಡ್ ದಿ ಅದರ್ ಈಸ್ ಸಾಂಖ್ಯ ಬುದ್ಧಿ. ಅಂಡ್ ಹಿಯರ್ ಯೋಗ ಬುದ್ಧಿ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ದಿ ಸಮತ್ವ ಬುದ್ಧಿ. ಸೊ ವಿಚ್ ಈಸ್ ಕರ್ಮಯೋಗ ಅಂಡ್ ಸಾಂಖ್ಯ ಬುದ್ಧಿ is to have that understanding. ಸಾಂಖ್ಯ ಬುದ್ಧಿ ಅಂತಂದ್ರೆ ಐ ಆಮ್ ದಟ್ ಪ್ಯೂರ್ ಸೆಲ್ಫ್, ಐ ಆಮ್ ದಟ್ ಆತ್ಮ, ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ಆತ್ಮ ಅಂತ ಹೇಳಿದಾಗ ದೇರ್ ಇಸ್ ನೋ ಡೂವರ್. ಆತ್ಮ ಅಂತ ಹೇಳಿದಾಗ ಹಿ ಇಸ್ ನಾಟ್ ಎ ಕರ್ತ, ಸೊ ಹಿ ಇಸ್ ನಾಟ್ ಈವನ್ ಭೋಕ್ತ. So that is Atma. Because Atma is Purna. So Atma means it is Purna. So ಒಬ್ಬ ಪೂರ್ಣ ಅವನಲ್ಲಿ ಎಲ್ಲವೂ ಇದೆ ಅಂತಂದಾಗ he need not become a karta, so he is not a bhokta. Atma is that. Atma is not a karta. Atma is not even the bhokta.
ಸೊ ಪ್ಯೂರ್ ಸೆಲ್ಫ್, ಐ ಆಮ್ ದಟ್ ಪ್ಯೂರ್ ಸೆಲ್ಫ್ ಈಸ್ ಸಾಂಖ್ಯ ಬುದ್ಧಿ. ಸೊ ಇಟ್ ಈಸ್ ಅಕರ್ತ. ಸೆಲ್ಫ್ ಅಂತಂದರೆ ದಟ್ ಆತ್ಮ, ಆತ್ಮ ಈಸ್ ಅನ್ಬಾರ್ನ್, ಅಜಹ. ಸೊ ಆತ್ಮ ಅಂತ ಹೇಳಿದಾಗ ಅಜಹ ಮೀನ್ಸ್ ವಾಟ್? ದೇರ್ ಈಸ್ ನೋ ಹುಟ್ಟು, ಜನ್ಮ ಅನ್ನುವಂತಹದ್ದಿಲ್ಲ. ಆದ್ರಿಂದ ಸಾಂಖ್ಯ ಬುದ್ಧಿ ಅಂತಂದರೆ ಇಟ್ ಈಸ್ ಎ ವೆರಿ ಫರ್ಮ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ದ ಸೆಲ್ಫ್, ಐ ಆಮ್ ದಟ್ ಸೆಲ್ಫ್. ಸೊ ಕರ್ತವ್ಯ, ಕರ್ಮ, ಸಮತ್ವ ಬುದ್ಧಿ, ಈಶ್ವರ ಅರ್ಪಣ ಬುದ್ಧಿ, ಪ್ರಸಾದ ಬುದ್ಧಿ, all this is put together is called karma yoga. ಸೊ ಇಲ್ಲಿ ಮುಖ್ಯವಾಗಿ ಪರಮಾತ್ಮನ ಸಂದೇಶ, ಅವನು ಕೊಡ್ತಾ ಇರುವಂತಹ ಒಂದು ಮೆಸೇಜ್ ಏನು ಅಂತಂದ್ರೆ, ಹೇ ಅರ್ಜುನ, ಸಮತ್ವ ಬುದ್ಧಿಯಿಂದ ಮಾಡುವಂತಹ ಕರ್ಮ ಈಸ್ ಆಲ್ವೇಸ್ ಶ್ರೇಷ್ಠ. ವೆನ್ ಕರ್ಮ ಈಸ್ ಡನ್ ವಿತ್ ಸಮತ್ವ ಬುದ್ಧಿ, ಸೊ ದಟ್ ಕರ್ಮ ಈಸ್ ವೆರಿ ಶ್ರೇಷ್ಠ, ವೆರಿ ಗುಡ್ ಸರ್ವಿಸ್. ಆದರೆ ಕಾಮ್ಯ ಕರ್ಮ ಅಂತಂದರೆ ನನಗೆ ಇಂತಹದ್ದು ಬೇಕು ಅಂತ ಹೇಳಿ ಮಾಡುವಂತಹ ಕಾಮ್ಯ ಕರ್ಮ ಅದು ಕೀಳು ಮಟ್ಟದ್ದು. ಸೊ ಆದ್ದರಿಂದ ಅರ್ಜುನ, ನೀನು ಬುದ್ಧಿಯೋಗದಲ್ಲಿ ಅಂದರೆ ಸಮತ್ವ ಬುದ್ಧಿಯಲ್ಲಿ ಆಶ್ರಯವನ್ನು ಹೊಂದು. ಸೊ ಕರ್ಮವನ್ನು ಮಾಡಿ ಆ ಕರ್ಮದಲ್ಲಿ ಫಲವನ್ನು ನಿರೀಕ್ಷೆ ಮಾಡುವಂತಹವರು ಅಲ್ಪ ಬುದ್ಧಿಯ ಮನುಷ್ಯರು. ಸೊ ನೀನು ಆ ರೀತಿ ಆಗಬೇಡ. ನೀನು ಬುದ್ಧಿಯೋಗದಲ್ಲಿ ಆಶ್ರಯವನ್ನು ಹೊಂದು, ಮತ್ತು ನೀನು ಮಾಡುವಂತಹ ಕರ್ಮ ಈಸ್ ಎ ಸರ್ವಿಸ್ ಅಂಡ್ ಈಸ್ ಎ ಕರ್ತವ್ಯ. ಯಾಕೆಂದರೆ ಅಲ್ಲಿ ಸಮತ್ವ ಬುದ್ಧಿ ಇರುತ್ತೆ, ಯೋಗ ಬುದ್ಧಿ ಇರುತ್ತೆ. ಸೊ ಆ ರೀತಿ ಕರ್ಮವನ್ನು ಮಾಡು. ಸೊ ಒಂದು ಕರ್ಮವನ್ನು ಮಾಡಿ ಆ ಕರ್ಮದಲ್ಲಿ ಫಲವನ್ನು ನಿರೀಕ್ಷೆ ಮಾಡೋರು ಅಲ್ಪ ಬುದ್ಧಿಯ ಮನುಷ್ಯರು. ಸೊ ಅಂತಹವರನ್ನು ಕೃಪಣ ಅಂತ ಕರೀತಾರೆ. ಸೊ ಕೃಪಣ ಮೀನ್ಸ್ ದೀನರು ಅನ್ನುವಂತಹದ್ದು ಮತ್ತೊಂದು ಅರ್ಥ ಅದರದು. ಹೇ ಅರ್ಜುನ, ಬುದ್ಧಿಯೋಗದ ದೃಷ್ಟಿಯಿಂದ ಮಾಡಿದಂತಹ ಕರ್ಮ ಈಸ್ ಶ್ರೇಷ್ಠ. ಬಟ್ ಸ್ವಾರ್ಥ ಬುದ್ಧಿ, ಸ್ವಾರ್ಥದ ಉದ್ದೇಶದಿಂದ ಮಾಡಿರುವಂತಹ ಕರ್ಮ ಹೀನವಾದದ್ದು. ಸೊ ಬುದ್ಧವು ಶರಣಮನ್ವಿಚ್ಛ, ಬುದ್ಧಿಯಲ್ಲಿ ಸಮತ್ವ ಬುದ್ಧಿಯಲ್ಲಿ ನೀನು ಶರಣಾಗು. ಬುದ್ಧವು ಅಂತಂದರೆ ಸಮತ್ವ ಬುದ್ಧಿ ಆರ್ ಯೋಗ ಬುದ್ಧಿ. ಅದರಿಂದ ನಿನ್ನಲ್ಲಿ ಬುದ್ಧಿಯನ್ನು ನೀನು ಕೃಷಿ ಮಾಡಿಕೋ. ದಟ್ ಮೀನ್ಸ್ ಯು ಕಲ್ಟಿವೇಟ್ ದಟ್. ಸಿ ಹೌ ಟು ಅಟೈನ್ ದಿಸ್ ಸಮತ್ವ ಬುದ್ಧಿ ಆರ್ ಯೋಗ ಬುದ್ಧಿ? ಯು ಪ್ರಾಕ್ಟೀಸ್. ಸೊ ಕೃಷಿ ಅಂತಂದ್ರೆ ಅದೇ, ಯು ಕಲ್ಟಿವೇಟ್ ದಟ್. ಯು ಹ್ಯಾವ್ ಟು ಕಲ್ಟಿವೇಟ್ ದಿ ಸಮತ್ವ ಬುದ್ಧಿ. ಫಾರ್ ದಟ್ ಯು ನೀಡ್ ಟು ಪ್ರಾಕ್ಟೀಸ್. ಸೊ ಫಲವನ್ನು ಹಿಂಬಾಲಿಸುವವರನ್ನ ಸಣ್ಣ ಮನಸ್ಸಿನ ಮನುಷ್ಯರು ಅಂತ ಹೇಳ್ತಾರೆ. ಸೊ ಕೃಪಣಃ ಫಲಹೇತವಃ ಇಂತಹವರು. ಇನ್ಫ್ಯಾಕ್ಟ್ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಉಪನಿಷತ್ ಋಷಿ ಕೃಪಣಃ ಅನ್ನುವ ಪದಕ್ಕೆ ಹಿ ಸೇಸ್, there are people who have got the very good capacity. There are people who have got the very good capacity. That means they are well trained, well educated, and they are ಜ್ಞಾನೀಸ್. ಅದು ದೇ ಆರ್ ಕೇಪಬಲ್ ಅಂತಂದರೆ ಈ ಥರ. ವೇದಾಂತದಲ್ಲಿ ದಟ್ ಕೆಪಾಸಿಟಿ ಅಂತಂದರೆ ದಟ್ ಪಕ್ವತೆ, ಮೆಚೂರಿಟಿ. So there are people, they are capable, but it is so unfortunate that they do not know that they have got this capacity. ಉಪನಿಷತ್ ಋಷಿ ಕೃಪಣಃ, ದೀನರು ಅಂತಂದ್ರೆ ಯಾರು ಅನ್ನೋದನ್ನ ಹೇಳ್ತಾ ಇರುವಂತಹದ್ದು. He says there are people who are really capable, but unfortunately they do not know that they are capable.
ಸೊ ಅವರಿಗೆ ಅದು ಗೊತ್ತೇ ಆಗ್ತಾ ಇಲ್ಲ, ಅವ್ರಿಗೆ ಅದರ ಬಗ್ಗೆ ಏನೊಂದು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಆಫ್ ಸಮ್ ಕರ್ಮಾಸ್ they have taken the janma and come to this world. After taking birth, they have totally forgotten the very uddesha of the birth. ನಾನು ಯಾಕೆ ಹುಟ್ಟಿದ್ದೀನಿ ಮನುಷ್ಯನಾಗಿ ಹುಟ್ಟಿ ಇಲ್ಲಿ ನಾನು ಮಾಡಬೇಕಾಗಿರುವಂತಹ ನನ್ನ ಮುಖ್ಯ ಉದ್ದೇಶ ಏನು ಅನ್ನುವಂತಹದ್ದನ್ನ ದೋ ದೇ ಆರ್ ಕೇಪಬಲ್, it is unfortunate that they have forgotten. ಸೊ ಹೀಗೆ ಎಲ್ಲವನ್ನ ಮರೆತು ಏನೊಂದೂ ತಿಳಿಯದೆ ಜಸ್ಟ್ ಲೈಕ್ ದಟ್ ಈ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದಾರೆ. ದೀಸ್ ಅನ್ಫಾರ್ಚುನೇಟ್ ಪೀಪಲ್ ಆರ್ ಕಾಲ್ಡ್ ದಿ ಕೃಪಣಾಹ. ದೇ ಆರ್ ದೀನರು. ಸೊ ಕೃಪಣಾಹ ದೀನರು ಅಂತಂದ್ರೆ ಈ ಅರ್ಥವನ್ನು ಕೊಡುತ್ತೆ. ಅದಕ್ಕೆ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಉತ್ತಮ ಮಟ್ಟದ ಶ್ರೇಷ್ಠ ಮಟ್ಟದ ಕರ್ಮವನ್ನು ಮಾಡಬೇಕು. ಬುದ್ಧೌ ಶರಣಮನ್ವಿಚ್ಛ, ಸಮತ್ವ ಬುದ್ಧಿಯಲ್ಲಿ ಬುದ್ಧಿ ಯೋಗದಲ್ಲಿ ನೀನು ಆಶ್ರಯವನ್ನು ಪಡೆದು ಕರ್ಮವನ್ನು ಮಾಡು. ಆಗ ದೇರ್ ವಿಲ್ ಬಿ ನೋ ಅಟ್ಯಾಚ್ಮೆಂಟ್ಸ್. ದೆನ್ ಯು ಆರ್ ನಾಟ್ ಕಾಲ್ಡ್ ಕೃಪಣಾಹ, ಯು ಆರ್ ನಾಟ್ ಎ ದೀನ. ಸೊ ಸಮತ್ವ ಬುದ್ಧಿಯ ಕಾರಣದಿಂದ ಮನುಷ್ಯ ತನ್ನ ಕರ್ತವ್ಯ ಮಾಡಿದಾಗ ವಾಟ್ ಈಸ್ ದಿ ಬೆನಿಫಿಟ್, ಅವನಿಗೆ ಅದರಿಂದ ಏನು ಸಿಗತ್ತೆ? ಸೊ ಈ ಪ್ರಶ್ನೆಗೆ ಪರಮಾತ್ಮ ಹೇಳ್ತಾನೆ, ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ದಿಸ್ ಯೋಗ ಕರ್ಮಸು ಕೌಶಲಂ ಈಸ್ ಎ ವೆರಿ ಗ್ರೇಟ್ ವರ್ಡ್. ಸೊ ಸಮಚಿತ್ತದಿಂದ ಇರುವಂತಹ ವ್ಯಕ್ತಿ, ಸಮತ್ವ ಭಾವ ಸಮತ್ವ ಬುದ್ಧಿಯುಳ್ಳಂತಹ ವಿವೇಕಿ, ಅಂತಹವನು ಈ ಬದುಕಿನಲ್ಲಿ ಪಾಪ ಪುಣ್ಯವನ್ನು ಅವನು ದಾಟ್ತಾನೆ. ಹಿ ಗೋಸ್ ಬಿಯಾಂಡ್ ದಿಸ್ ಪಾಪ ಅಂಡ್ ಪುಣ್ಯ, ಸುಕೃತ ದುಷ್ಕೃತ. ತಸ್ಮಾತ್, ಆದುದರಿಂದ ಯೋಗಾಯ ಯುಜ್ಯಸ್ವ, ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಪರಮಾತ್ಮ, ಯೋಗದಲ್ಲಿ ಮನಸ್ಸಿಡು. ಯೋಗಾಯ ಯುಜ್ಯಸ್ವ. ನಿಜವಾದ ಯೋಗ ಅಂತಂದ್ರೆ ಕರ್ಮದಲ್ಲಿ ಜಾಣತನವನ್ನ ನೋಡುವಂತಹದ್ದು. ಸೊ ಅದನ್ನ ಇಲ್ಲಿ ಯೋಗ ಕರ್ಮಸು ಕೌಶಲಂ ಅಂತ ಕರೆದಿದ್ದಾರೆ. ಸೊ ಪರಮಾತ್ಮ ಇಲ್ಲಿ ಬುದ್ಧಿಯುಕ್ತ ಅಂತ ಕರೀತಾ ಇದ್ದಾನೆ. ಬುದ್ಧಿಯುಕ್ತ ಮೀನ್ಸ್ ಒನ್ ಹೂ ಈಸ್ ಎಂಡೋಡ್ ವಿತ್ ಬುದ್ಧಿ ವೈಲ್ ಪರ್ಫಾರ್ಮಿಂಗ್ ದಿ ಡ್ಯೂಟಿ. ಸಾಮಾನ್ಯವಾಗಿ ಇಂತಹದ್ದನ್ನು ನಾವು ಆಟಿಟ್ಯೂಡ್ ಅಂತ ಹೇಳ್ಬಿಡ್ತೀವಿ ನೇರವಾಗಿ. ಸೊ ಇಲ್ಲಿ ಬುದ್ಧಿ ಅಂತ ಕರೆದಿರುವಂತಹದ್ದು ಈ ಆಟಿಟ್ಯೂಡ್ನ. ಸೊ ಅಗೇನ್ ಇಟ್ಸ್ ಅನದರ್ ಮೀನಿಂಗ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಬುದ್ಧಿ ಅಂತಂದಾಗ ನಾಟ್ ಓನ್ಲಿ ಆಟಿಟ್ಯೂಡ್, ಇಟ್ ಈಸ್ ಸಮ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಯಾವುದನ್ನ ಅರ್ಥ ಮಾಡ್ಕೊಂಡಿರುವಂತಹದ್ದು? ಈಗ ಬುದ್ಧಿಯುಕ್ತ ಅಂತಂದಾಗ ಒನ್ ಹೂ ಈಸ್ ಎಂಡೋರ್ಡ್ ವಿತ್ ಬುದ್ಧಿ ಅಂತಂದ್ರೆ ವೈಲ್ ಪರ್ಫಾರ್ಮಿಂಗ್ ದಿ ಡ್ಯೂಟಿ ಹಿ ನೋಸ್ ದಟ್ ಇಟ್ ಈಸ್, ನನಗೆ ಗೊತ್ತಿದೆ ನಾ ಏನು ಮಾಡ್ತಾ ಇರುವಂತಹದ್ದು ಅಂತಂದಾಗ ಇಟ್ ಈಸ್ ಎನ್ ಆಟಿಟ್ಯೂಡ್. ಸೊ ಅಲ್ಲಿ ಹೀಗೆ ಯಾವುದನ್ನ ಅರ್ಥ ಮಾಡಿಕೊಂಡು ಅಲ್ಲಿ ಆಟಿಟ್ಯೂಡ್ ಅನ್ನೋವಂತಹದ್ದನ್ನ ನೋಡ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಉದಾಹರಣೆಗೆ ನಾವೆಲ್ಲೋ ಒಂದು ಕಡೆ ಬಂದಿರ್ತೀವಿ, ಅಲ್ಲಿ ಒಂದು ಬೌಲಲ್ಲಿ ಹೂವುಗಳನ್ನು ಇಟ್ಟಿರ್ತಾರೆ. ಮತ್ತೆ 2 ಹೆಜ್ಜೆ ಮುಂದೆ ಹೋದರೆ ಅಲ್ಲಿ ಪರಮಾತ್ಮನ ಒಂದು ವಿಗ್ರಹ ಇರುತ್ತೆ. ಸೊ ಇಲ್ಲಿ ನಾವು ಎಂಟ್ರಾದಾಗ ಅಲ್ಲಿ ಒಂದು ಬೌಲಲ್ಲಿ ಹೂವುಗಳೆಲ್ಲ ಇಟ್ಟಿರ್ತಾರೆ. ಮತ್ತೆ ಒಂದು 4 ಹೆಜ್ಜೆ ಹಾಕೊಂಡು ಹೋದಾಗ ಅಲ್ಲಿ ಒಂದು ಪರಮಾತ್ಮನ ವಿಗ್ರಹ ಇರುತ್ತೆ. ಸೊ ಇಲ್ಲಿ ಹೂವಿಟ್ಟಿರುವಂತಹ ಬೌಲು ಮತ್ತು 4 ಹೆಜ್ಜೆ ನಂತರದಲ್ಲಿರುವಂತಹ
ಒಂದು ಪರಮಾತ್ಮನ ವಿಗ್ರಹ, ಅವೆರಡರ ಮಧ್ಯದಲ್ಲೂ ಕೂಡ ಅನೇಕ ಜನಗಳು ಓಡಾಡ್ತಾ ಇದ್ದಾರೆ. ಈಗ ಅಲ್ಲಿರುವಂತಹ ಹೂವು, ಆ ಹೂವನ್ನು ನಾವು ತಗೋತೀವಿ. ತಗೊಂಡೇನು ಮಾಡ್ತೀವಿ, ಆ ಎದುರುಗಡೆ ವಿಗ್ರಹ ಇದೆ, ಅದು ಗೊತ್ತಿದೆ. ಕೈನಲ್ಲಿ ಹೂವಿದೆ, ಎದುರುಗಡೆ ವಿಗ್ರಹ ಇದೆ, ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ನಾವು ಹೋಗೋದಕ್ಕೆ ಮುಂಚೆ ಆ ಹೂವನ್ನ ಇಟ್ಕೋತೀವಿ, ಅದನ್ನ ಮುಟ್ತೀವಿ, ತಿರುಗಿಸ್ತೀವಿ, ನೋಡ್ತೀವಿ, ಅದನ್ನ ಇಟ್ಕೊಂಡು ಮತ್ತೊಬ್ಬನ ಜೊತೆ ಮಾತನಾಡ್ತೀವಿ. ಯಾಕೆಂದರೆ ಎದುರುಗಡೆ ಯಾರೋ ಸಿಗ್ತಾರೆ, ಅವ್ರ ಜೊತೆ ಮಾತನಾಡ್ತೀವಿ, ಆ ಹೂವಿನಲ್ಲಿ ಅವ್ರಿಗೆ ಹೊಡಿತೀವಿ, ಕೀಟ್ಲೆ ಮಾಡೋದು, ಮತ್ತು ಆ ಹೂವನ್ನ ಅವ್ರ ತಲೆ ಮೇಲೆ ಇಡೋದು, ಅವ್ರ ಕೈ ಕೊಡೋದು, ಏನೋ ಮಾಡಿ ಆ ಹೂವನ್ನ ಎಸ್ದು ಬಿಡ್ತೀವಿ ನಾವು. ಬಟ್ ಮತ್ತೊಬ್ಬ ಏನು ಮಾಡ್ತಾನೆ, ಆ ಹೂವನ್ನ ತಗೋತಾನೆ, 4 ಹೆಜ್ಜೆ ಹಾಕ್ತಾನೆ, ಪರಮಾತ್ಮನ ಹತ್ರ ಬರ್ತಾನೆ. ಹೇ ಪರಮಾತ್ಮ, ಇಟ್ಸ್ ಎ ಬ್ಯೂಟಿಫುಲ್ ಫ್ಲವರ್. ಇದು ನನ್ನ ಕೈನಲ್ಲಿ ಇರೋದಕ್ಕಿಂತ ನಿನ್ನ ಪಾದಗಳನ್ನು ಅಲಂಕರಿಸಬೇಕಿದು. ಸೊ ನಿನ್ನ ಪಾದಗಳನ್ನು ಇದು ಅಲಂಕರಿಸುತ್ತಲ್ಲ, ಅದನ್ನು ನಾನು ನೋಡ್ತೀನಲ್ಲ, ನನಗೆ ಅದು ತುಂಬ ಖುಷಿ ಕೊಡುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ದಟ್. ಸೊ ಐ ಆಮ್ ಆಫರಿಂಗ್ ದಿಸ್ ಬ್ಯೂಟಿಫುಲ್ ಫ್ಲವರ್ ಟು ಯುವರ್ ಲೋಟಸ್ ಫೀಟ್. And this action of offering this beautiful flower to your lotus feet, this action, it gives me lot of satisfaction. This offering a beautiful flower to your feet is an action. And ನಂಗೆ ಇದರಿಂದ ಏನು ಬೇಡ, offering itself, it gives me a lot of satisfaction. Offering itself is giving me satisfaction ಅಂದಮೇಲೆ I don't need anything else other than this. I am ತೃಪ್ತಿ ಆಗೋಗಿದೆ ನನಗೆ. ಐ ಆಮ್ ಹ್ಯಾಪಿ, ಐ ಆಮ್ ಆಲ್ರೆಡಿ ಹ್ಯಾಪಿ. ಇಲ್ಲಿ ಒಂದು ಹೂವನ್ನ ತಗೊಳ್ಳೋದು, ಮತ್ತೊಬ್ಬನ ಜೊತೆ ಮಾತನಾಡ್ತಾ ಎಸೆಯೋದು ಈಸ್ ಅನ್ ಆಕ್ಷನ್. ಅಂಡ್ ಅಗೈನ್ ಆ ಹೂವನ್ನ ತಗೊಳ್ಳೋದು, ಪ್ರಾರ್ಥನೆ ಮಾಡಿ, ಪರಮಾತ್ಮ ಇಷ್ಟು ಸುಂದರವಾಗಿರುವಂತಹ ಹೂವು, ಇದು ನಿನ್ನ ಪಾದಗಳನ್ನು ಅಲಂಕರಿಸಬೇಕು, ಅದನ್ನು ನೋಡೋದಕ್ಕೆ ನನಗೆ ಬಹಳ ಆನಂದವಾಗುತ್ತೆ ಅಂತ ಹೇಳಿ ಪರಮಾತ್ಮನ ಪ್ರಾರ್ಥನೆ ಮಾಡಿ, ಪೂಜ್ಯ ಭಾವದಿಂದ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಆ ಒಂದು ತೃಪ್ತಿಯನ್ನು ಹೊಂದುವಂತಹದ್ದು. ಸೊ ದಿಸ್ ಈಸ್ ಕಾಲ್ಡ್ ಉಪಾಸನ. ದಿಸ್ ಈಸ್ ಕಾಲ್ಡ್ ಉಪಾಸನ. ಸಿ, ಉಪಾಸನ ಅಂತಂದ್ರೆ ಆಫರಿಂಗ್ ಸಮಥಿಂಗ್ ಟು ದಿ ಲಾರ್ಡ್. ದ ಆಟಿಟ್ಯೂಡ್ ಯಾವುದದು? ಇಟ್ ಮಸ್ಟ್ ಬಿ ಆಫರ್ಡ್ ಟು ದಿ ಲಾರ್ಡ್. ದಟ್ ಈಸ್ ದಿ ಆಟಿಟ್ಯೂಡ್. ಸಪೋಸ್ ಅಲ್ಲಿ ಪರಮಾತ್ಮನ ವಿಗ್ರಹ ಇದೆ, ಬಟ್ ಹೂವಿಲ್ಲ, ಆಫರ್ ಮಾಡೋದಕ್ಕೆ ಹೂವಿಲ್ಲ. ಪರಮಾತ್ಮ ಕಾಣಿಸ್ತಾ ಇದ್ದಾನೆ, ಅವನ ಪಾದಗಳು ಕಾಣಿಸ್ತಾ ಇದೆ. ಹೇ ಪರಮಾತ್ಮ, ನಿನ್ನ ಪಾದ ಚರಣಗಳ ದರ್ಶನ ನನಗೆ ಸಿಕ್ತಲ್ಲ, ಐ ಆಮ್ ಸೋ ಗ್ಲಾಡ್. ಸೊ ದಿಸ್ ಪ್ರೇಯರ್ ಅಗೇನ್ ಈಸ್ ಎ ಉಪಾಸನ ವಿತೌಟ್ ಫ್ಲವರ್ಸ್. Without flowers, without offering the flower, upasana can be done. ಯೋಗಾಯ ಯುಜ್ಯಸ್ವ. ಯೋಗದಲ್ಲಿ ಮನಸ್ಸಿಡು. ಸೊ ಆಟಿಟ್ಯೂಡ್ ಅಂತಂದಾಗ ಹೀಗೆ. ಸಿ, ಆಟಿಟ್ಯೂಡ್ ಅಂತಂದಾಗ ಇಟ್ ಈಸ್ ಅ ಬುದ್ಧಿ ಈಸ್ ಒನ್ ಮೀನಿಂಗ್. ಅನದರ್ ಮೀನಿಂಗ್ ಈಸ್ ದಿಸ್ ಒನ್, ಯೋಗಾಯ ಯುಜ್ಯಸ್ವ. ಸೊ ದಿಸ್ ಉಪಾಸನಾ ಬುದ್ಧಿ. ದ ಭಾವನಾ ಮಸ್ಟ್ ಬಿ ಉಪಾಸನ. ದ ಆಟಿಟ್ಯೂಡ್ ಕೇವಲ ಅದು ಬುದ್ಧಿ ಅಂತ ಮಾತ್ರ ಅಲ್ಲ,
That bhavana, the very bhavana must be upasana. See, even you can offer the flower to the Paramatma is upasana, and there is no flower. Looking at the lotus feet and getting that trupti is also upasana. So, Bhagavan is not expecting the flower from you. ಯಾಕೆಂತಂದರೆ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ಇಟ್ ಈಸ್ ನಾಟ್ ದಟ್ ಭಗವಂತ ಈಸ್ ಹ್ಯಾಪಿ. ಸಿ, ವೆನ್ ಯು ಆಫರ್ ಎ ಫ್ಲವರ್ ಟು ದಿ ಲೋಟಸ್ ಫೀಟ್ ಆಫ್ ದಿ ಲಾರ್ಡ್ ಆ್ಯಂಡ್ ವೆನ್ ಯು ಲುಕ್ ಅಟ್ ದಟ್ ಫೀಟ್ ಯು ಸೇ ಐ ಆಮ್ ಹ್ಯಾಪಿ. ಸೊ ಹೂ ಈಸ್ ಫೀಲಿಂಗ್ ದಿಸ್ ಆನಂದ? ಇಟ್ಸ್ ಯು, ನಾಟ್ ದಿ ಪರಮಾತ್ಮ. ಸೊ ಪರಮಾತ್ಮ ಈಸ್ ನಾಟ್ ಎಕ್ಸ್ಪೆಕ್ಟಿಂಗ್ that you have to offer the flowers to the lotus feet. He is not expecting that. It is for you that your manobuddhi must be ಅದು ತೃಪ್ತಿಯನ್ನು ಅನುಭವಿಸಬೇಕು, ಅದಕ್ಕೆ ಖುಷಿ ಸಿಗಬೇಕು, ಅದು ಆನಂದವಾಗಬೇಕು, ನಿನ್ನ ಮನಸ್ಸು ಆನಂದ ಆಗಬೇಕು. ಸೊ ಎಲ್ಲೋ ಒಂದು ಕಡೆ ನನಗೆ ತೃಪ್ತಿ ಬೇಕು, ನಾನು ಸಂತೋಷದಿಂದ ಇರಬೇಕು, ನನ್ನ ಮನಸ್ಸಿನಲ್ಲಿ ಒಂದು ಶಾಂತತೆ ಇರಬೇಕು ಅಂತ ಹೇಳಿ ನಾವು ಭಗವಂತನ ಪೂಜೆ ಮಾಡ್ತೀವಿ. ಭಗವಂತ ಹಿ ನೆವರ್ ಎಕ್ಸ್ಪೆಕ್ಟ್ಸ್ ದಟ್ ಯು ಡೂ ದಿಸ್ ಆ್ಯಂಡ್ ಡೋಂಟ್ ಡೂ ದಿಸ್. ಸಿ, ಭಗವಂತ ಹಿ ಈಸ್ ಎ ವಿಟ್ನೆಸ್, ಹಿ ಈಸ್ ಎ ಸಾಕ್ಷಿ. ಸಿ, ನಾವು ಮಾಡುವಂತಹ ಪ್ರತಿ ಕರ್ಮಗಳು ಕೂಡ ಕೇವಲ ನಮಗಾಗಿ ನಾವು ಮಾಡ್ತಾ ಇರ್ತೀವಿ. ನಾವು ಸರ್ವೀಸ್ ಅಂತ ಹೇಳ್ತೀವಿ, ಬಟ್ ಥಿಂಕ್, ಯೋಗಾಯ ಯುಜ್ಯಸ್ವ. ಸೊ ಪೀಪಲ್ ಆರ್ ಡೂಯಿಂಗ್ ದಿ ಸೇಮ್ ಕರ್ಮ. ಒಬ್ಬ ಕರ್ಮಯೋಗಿ ಆಗಿರಬಹುದು, ಮತ್ತೊಬ್ಬ ಹಿ ಈಸ್ ಜಸ್ಟ್ ಡೂಯಿಂಗ್ ಎ ಕರ್ಮ. ಲೈಕ್ ಹೂವನ್ನು ತಗೊಂಡು ಎಲ್ಲೋ ಒಂದು ಕಡೆ ಎಸೆಯೋದು ಈಸ್ ಎ ಕರ್ಮ. ಕರ್ಮಯೋಗಿ ಏನು ಮಾಡ್ತಾನೆ? ಹೂವನ್ನು ತಗೋತಾನೆ, ಭಗವಂತನ ಪಾದಚರಣಗಳಲ್ಲಿ ಇಟ್ಟು ಇದು ಭಗವದ್ ಅರ್ಪಣ ಅಂತ ಹೇಳ್ತಾನೆ. ಹಿ ಈಸ್ ಆಫರಿಂಗ್, ಇಟ್ಸ್ ಎ ಉಪಾಸನ. ಸೊ 2 ಟೈಪ್ಸ್ ಆಫ್ ಆ್ಯಕ್ಷನ್ಸ್. ಸೊ ಅದರಲ್ಲಿ ಒಬ್ಬ ಮಾಡುವಂತಹದ್ದನ್ನು ಅವನನ್ನು ಕರ್ಮಯೋಗಿ ಅಂತ ಹೇಳ್ತೀವಿ, ಮತ್ತೊಂದನ್ನು ಸಾಮಾನ್ಯ ಕರ್ಮ, ಅದು ಹಿ ಡಸ್ ಜಸ್ಟ್ ಎ ಕರ್ಮ. ಸೊ ಅದರಿಂದ ಪರಮಾತ್ಮ ಹೇಳ್ತಾನೆ, ಬುದ್ಧಿಯುಕ್ತ, ನೀನು ಮಾಡುವಂತಹ ಕರ್ಮ ಬುದ್ಧಿಯುಕ್ತ. ಇಟ್ ಮಸ್ಟ್ ಬಿ ಎಂಡೋಡ್ ವಿತ್ ಬುದ್ಧಿ. ಸೊ ವೆನ್ ವಿ ಗೆಟ್ ಎಸ್ಟಾಬ್ಲಿಷ್ಡ್ ಇನ್ ದಿಸ್ ಬುದ್ಧಿ, ದಟ್ ಈಸ್ ಸಮತ್ವ, ಈಕ್ವಾನಿಮಿಟಿ. ಸೊ ಕರ್ಮದ ಫಲದ ಬಗ್ಗೆ ಸಮತ್ವ ಭಾವವನ್ನು ಬೆಳೆಸಿಕೊಂಡಾಗ then it is an indication that I have established in the buddhi. ಸೊ ನಾನು ಬುದ್ಧಿ ಯೋಗದಲ್ಲಿದ್ದೀನಿ ಅನ್ನುವಂತಹದ್ದು ನನಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ವೆನ್ ಎ ಕರ್ಮ ಈಸ್ ಡನ್ ಆ್ಯಂಡ್ ನಂತರದಲ್ಲಿ ಬಂದಂತಹ ಫಲದ ಬಗ್ಗೆ ಸಮತ್ವ ಬುದ್ಧಿಯನ್ನು ಪ್ರದರ್ಶಿಸುವಂತಹದ್ದು. ಫಸ್ಟ್ ಆಫ್ ಆಲ್ ಅಲ್ಲಿ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ನನಗೆ ಇಂತಹ ಒಂದು ಫಲ ಬೇಕು ಅಂತ. ಬಟ್ ಆ ಫಲ ಬಂದಾಗ ನಾನು ಅದನ್ನು ನೋಡಿ, ಓಹೋ ನನಗೆ ಇಂಥದ್ದು ಸಿಕ್ಬಿಡ್ತಾ ಅಂತ ಹಿಗ್ಗುವಂತಹದ್ದು ಇಲ್ಲ, ಅಥವಾ ಈ ಫಲ ಬಂತ ನನಗೆ ಬೇಕಿರಲಿಲ್ಲ ಕುಗ್ಗುವಂತಹದ್ದು ಅದು ಇಲ್ಲ. ಕರ್ಮ ಮಾಡಿದೆ, ಒಂದು ಫಲ ಬಂತು. ವೆನ್ ಯು ಲುಕ್ ಅಟ್ ಇಟ್, ಸಮತ್ವ ಬುದ್ಧಿ. ಸೊ ವೆನ್ ಯು ಲುಕ್ ಅಟ್ ಇಟ್ ಆ್ಯಂಡ್ ವೆನ್ ದರ್ ಈಸ್ ನೋ ರಿಯಾಕ್ಷನ್, ಮನಸ್ಸು ಅಲುಗಾಡಲಿಲ್ಲ, ಬುದ್ಧಿ ಅಲುಗಾಡಲಿಲ್ಲ, then understand that you have established in the samatva. You have established yourself in the yoga buddhi. So it is possible that I can even establish myself in Sankhya buddhi. And when this happens, I will become free of both sukruta and dushkruta. Jahatiha ube sukruta dushkrute. ಸೊ ಸುಕೃತ ಅಂತ ಕರೆದಿರುವಂತಹದ್ದು ಪುಣ್ಯದ ಕರ್ಮಗಳನ್ನು, ದುಷ್ಕೃತ ಅಂತ ಹೇಳ್ತಾ ಇರುವಂತಹದ್ದು ಪಾಪಗಳನ್ನು. ಸೊ ಯು ಬಿಕಮ್ ಫ್ರೀ ಫ್ರಮ್ ಬೋತ್ ಪಾಪ ಅಂಡ್ ಪುಣ್ಯ.
ಸೊ ಇನ್ ದಿ ಬಿಗಿನಿಂಗ್ ಏನಾಗುತ್ತೆ, ಇದರ ಬಗ್ಗೆ ಅರಿವು ಇರೋದಿಲ್ಲ, ನಾಲೆಡ್ಜ್ ಇರೋದಿಲ್ಲ. ಆ ಕಾರಣದಿಂದ ಕರ್ಮಗಳನ್ನು ಮಾಡಿ ನಾವು ಪಾಪವನ್ನು ಕೂಡ ಸಂಪಾದನೆ ಮಾಡ್ಕೋಬಹುದು, ಪುಣ್ಯವನ್ನು ಬೇಕಾದರೂ ಸಂಪಾದನೆ ಮಾಡ್ಕೋಬಹುದು. ಯಾಕೆ ಅಂತಂದರೆ ನಮಗೆ ರೈಟ್ ನಾಲೆಡ್ಜ್ ಇಲ್ಲ. ಯಾವ ರೀತಿ ಕರ್ಮವನ್ನು ಮಾಡಬೇಕು ಅನ್ನುವಂತಹ ಒಂದು ರೈಟ್ ನಾಲೆಡ್ಜ್ ಸಿಕ್ಕಿರೋದಿಲ್ಲ. ಆಗ ನಾವು ಮಾಡುವಂತಹ ಕರ್ಮದಿಂದ ನಾವು ಪುಣ್ಯವನ್ನು ಬೇಕಾದರೂ ಸಂಪಾದನೆ ಮಾಡ್ಕೋಬಹುದು ಅಥವಾ ಪಾಪವನ್ನು ಬೇಕಾದರೂ ಸಂಪಾದನೆ ಮಾಡ್ಕೋಬಹುದು. ಸೊ ಒಂದು ಅರಿವು, ತಿಳುವಳಿಕೆ ಇಲ್ಲದೆ ಇದ್ದಾಗ ಕರ್ಮಗಳನ್ನು ಮಾಡಿ ಪಾಪ ಪುಣ್ಯಗಳೆರಡನ್ನೂ ಕೂಡ ಮನುಷ್ಯ ಸಂಪಾದನೆ ಮಾಡ್ತಾನೆ. ಸೊ ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ, ಡ್ರಾಪ್ ಆಲ್ ಯುವರ್ ಪಾಪ ಪುಣ್ಯಾಸ್, ಡ್ರಾಪ್ ಆಲ್ ಯುವರ್ ಪಾಪ ಕರ್ಮಾಸ್, ಡ್ರಾಪ್ ಆಲ್ ಯುವರ್ ಪುಣ್ಯ ಕರ್ಮಾಸ್. ಬಟ್ ಸಿನ್ಸ್ ಇಟ್ ಈಸ್ ಬಿಗಿನಿಂಗ್ ಅಲ್ವಾ, ಇದಿನ್ನೂ ಪ್ರಾರಂಭ ನಿನ್ನ ಸಾಧನೆಯಲ್ಲಿ. ಸೊ ಫಾರ್ ಯು ಇಟ್ ಈಸ್ ಡಿಫಿಕಲ್ಟ್ ಟು ಡ್ರಾಪ್ ದಿ ಪುಣ್ಯ ಕರ್ಮಾಸ್. ಅಟ್ಲೀಸ್ಟ್ ಪಾಪಕರ್ಮದಿಂದ ಪಾಪವನ್ನು ಸಂಪಾದನೆ ಮಾಡೋದ್ರ ಬದಲು ಯು ಡ್ರಾಪ್ ದಿ ಪಾಪ ಕರ್ಮಾಸ್. ಆಗ ಮನಸ್ಸು ಒಪ್ಕೊಳ್ಳುತ್ತೆ. ದೋ ಹಿ ಈಸ್ ಎ ಬಿಗಿನರ್, he will come to understand why I should earn papa karmas, let me not. So he will accept and he will accept to drop the papa karmas. And Paramatma says, since you are a beginner, you are allowed to earn the punyas, so you can do the punya karmas. But next step, that is very important. He says, ಪುಣ್ಯ ಕರ್ಮಗಳನ್ನು ನೀನು ಮಾಡ್ತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ನಿನ್ನ ಆ್ಯಟಿಟ್ಯೂಡ್, ನಿನ್ನ ಉದ್ದೇಶ ಹೇಗಿರಬೇಕು ಅಂತಂದರೆ, ಕರ್ಮಗಳಿಂದ ಬರುವಂತಹ ಫಲದ ನಿರೀಕ್ಷೆ, ಅವುಗಳ ಬಗ್ಗೆ ಇಂತಹದ್ದೇ ಬೇಕು ಅನ್ನುವ ಅಪೇಕ್ಷೆ. ಸೊ ಬೋತ್ ಅಪೇಕ್ಷೆ ಆ್ಯಂಡ್ ನಿರೀಕ್ಷೆ ಅದು ಇರಬಾರ್ದು. ಸೊ ನೀನು ವೆಯ್ಟ್ ಮಾಡಬಾರ್ದು ಆ್ಯಂಡ್ ನೀನು ಆಸೆನೂ ಪಡಬಾರ್ದು. ಸೊ ನೋ ನಿರೀಕ್ಷೆ, ನೋ ಅಪೇಕ್ಷೆ. Then what type of karma? How to do? So karma is done as an offer to the Paramatma. When you do the karma as an offer to the Paramatma, then it is possible. See, when a karma is done as an offering to the Paramatma, ಆಗೇನಾಗುತ್ತೆ, you are not attached to the papa and you are not attached to the punya. Such a person becomes free from both papa and punya. So it is possible. Ube sukrita dushkrute. So ಇಲ್ಲಿ what is to be understood? See, ಏನು ಅಂತಂದರೆ, ಪಾಪ ಕರ್ಮಗಳನ್ನು ಸಂಪಾದನೆ ಮಾಡಿದಾಗ ಪಾಪ ಕರ್ಮಗಳ ಕಾರಣದಿಂದ ನರಕವನ್ನು ಅನುಭವಿಸಬೇಕಾಗತ್ತೆ ಅಂತಂದರೆ, ದಟ್ ಮೀನ್ಸ್ ವಿ ಮೇ ಹ್ಯಾವ್ ಟು ಸಫರ್, ವಿ ವಿಲ್ ಸಫರ್. ಸೊ ಪುಣ್ಯಕರ್ಮವನ್ನು ಸಂಪಾದನೆ ಮಾಡಿದಾಗ ವಿ ವಿಲ್ ಗೋ ಟು ಸ್ವರ್ಗ. ಸ್ವರ್ಗ ಮೀನ್ಸ್ ವಿ ವಿಲ್ ಗೆಟ್ ಸುಖ. ಸೊ ದಿ ರಿಸಲ್ಟ್ ಆಫ್ ಪಾಪ ಈಸ್ ದುಃಖ ಆ್ಯಂಡ್ ದಿ ರಿಸಲ್ಟ್ ಆಫ್ ಪುಣ್ಯ ಈಸ್ ಸುಖ. ಪಾಪ ಪುಣ್ಯ, ಸುಖ ದುಃಖ ಅಂತಂದ್ರೆ ಏನು ಅಂತಂದ್ರೆ ಇದೆ. ಪಾಪವನ್ನು ಸಂಪಾದನೆ ಮಾಡಿದ್ರೆ ದುಃಖ, ಪುಣ್ಯವನ್ನು ಸಂಪಾದನೆ ಮಾಡಿದ್ರೆ ಸುಖ. ಸೊ ಇಲ್ಲಿ ಜನರಲ್ ಅಬ್ಸರ್ವೇಷನ್ ಏನು ಅಂತಂದ್ರೆ, ನಾವು ಈ ರೀತಿ ಮಾತನಾಡ್ತಾ ಇರ್ತೀವಿ ಅಥವಾ ಮಾತುಗಳನ್ನು ಕೇಳ್ತಾ ಇರ್ತೀವಿ, ಇವನು ಎಷ್ಟೊಂದು ಪಾಪದ ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ನನ್ನ ಕಣ್ಣೆದುರಿಗೆ ಎಷ್ಟೊಂದು ಪಾಪದ ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ಬಟ್ ಅವನಿಗೇನು ಆಗೇ ಇಲ್ಲ. ಪರಮಾತ್ಮ ಅವನಿಗೆ ಯಾವ ಶಿಕ್ಷೆಯನ್ನು ಕೂಡ ಕೊಟ್ಟೇ ಇಲ್ವಲ್ಲ. ನಾನು ಎಷ್ಟೊಂದು ಪುಣ್ಯದ ಕರ್ಮಗಳನ್ನು ಮಾಡ್ತಾ ಇದ್ದೀನಿ, ನನಗೇನು ಸಿಕ್ಕೇ ಇಲ್ಲ. ಸೊ ನಾನು ಎಷ್ಟೊಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ನನ್ನ ಪಾಲಿಗೆ ಏನೂ ಒಳ್ಳೆಯದೇ ಆಗ್ತಾ ಇಲ್ಲ. ಆದರೆ ಆ ವ್ಯಕ್ತಿ ಮಾಡೋವಂತಹದ್ದೆಲ್ಲ ಪಾಪದ ಕರ್ಮ, ಬಟ್ ಅವನಿಗೇನು ಒಂದಾದ್ಮೇಲೆ ಒಂದು ಏನೇನೋ ಸುಖಗಳು ಅನುಭವಿಸ್ತಾನೆ ಇದ್ದಾನೆ. ಪರಮಾತ್ಮ ಅಂತಹವನನ್ನೇ ಪೋಷಿಸ್ತಾ ಇದ್ದಾನಲ್ಲ. ಸೊ ಇದು ಜನರಲ್ ಅಬ್ಸರ್ವೇಷನ್. ಸ್ಟಿಲ್ ಹಿ ಈಸ್ ನಾಟ್ ಎಲಿಮಿನೇಟೆಡ್, ಹಿ ಈಸ್ ಎಂಜಾಯಿಂಗ್ ದಿ ಲೈಫ್. ಅವನು ಸುಖವಾಗೇ ಇದ್ದಾನಲ್ಲ. ಸಿ,
ಕರ್ಮಯೋಗ ಅಂತ ಹೇಳಿದಾಗ ಅಲ್ಲಿ ನಿಧಾನವಾಗಿ ದ ಸೆನ್ಸ್ ಆಫ್ ಡೂವರ್ಶಿಪ್ ಅದರಿಂದ ಹೊರಗಡೆ ಬರಬೇಕು. ಸೊ ದಿಸ್ ಈಸ್ ದಿ ಐಡಿಯಾ. ಒಂದು ವೇಳೆ ನನಗೆ ಪುಣ್ಯ ಬೇಕು ಅಂತ ಹೇಳಿದ್ರೆ ಅಗೇನ್ ದೆರ್ ಇಸ್ ಅ ಡೂವರ್ಶಿಪ್. ಸಿ, ಕರ್ತೃತ್ವ ಭಾವ ಅಂತ ಹೇಳ್ತಾರೆ. ಪರಮಾತ್ಮ ಏನು ಹೇಳ್ತಾ ಇರೋದು ಅಂತಂದರೆ, ಆ್ಯಸ್ ಅ ಸರ್ವಿಸ್ ನಿನ್ನ ಕರ್ಮಗಳು ಹೇಗಿರಬೇಕು ಅಂತಂದರೆ ಸರ್ವಿಸ್ ಆ್ಯಟಿಟ್ಯೂಡಲ್ಲಿ ಇರಬೇಕು. ಬಟ್ ಇಲ್ಲಿ ನನಗೆ ಪುಣ್ಯ ಬೇಕು ಅನ್ನುವಂತಹ ಆ್ಯಟಿಟ್ಯೂಡಿಂದ ಕರ್ಮವನ್ನು ಮಾಡಿದಾಗ ಅಗೇನ್ ದೆರ್ ಇಸ್ ಎ ಡೂವರ್ಶಿಪ್. ಈ ಕರ್ಮವನ್ನು ನಾನು ಮಾಡಿದ್ದೀನಿ, ಇಂತಹ ಕರ್ಮವನ್ನು ಮಾಡಿರೋದ್ರಿಂದ ನನಗೆ ಇಂತಹ ಒಂದು ಪುಣ್ಯ ಬೇಕು. ಸೊ ಈ ರೀತಿ ಇಫ್ ಐ ಓನ್ ದಿ ಕರ್ಮ, ವೆನ್ ಐ ಓನ್ ದಿ ಕರ್ಮ, ಐ ಅಲೋನ್ ಇಸ್ ಟು ರಿಸೀವ್ ದಿ ಕರ್ಮಫಲ, ದೆನ್ ಐ ಬಿಕಮ್ ದಿ ಭೋಕ್ತ. ಸೊ ಅದರಿಂದ ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ, ಡೋಂಟ್ ಹ್ಯಾವ್ ದಿ ಡೂವರ್ಶಿಪ್. ಡ್ರಾಪ್ ಬೋತ್ ದಿ ಸೆನ್ಸ್ ಆಫ್ ಡೂವರ್ಶಿಪ್ and the sense of enjoyership. You are not a karta, you are not a bhokta. Do the karma as a service. You offer it to the Paramatma. So when we establish in this buddhi, so what is the benefit? The benefit is buddhi yukto jahatiha ube sukruta dushkrite. One will become free from both papa and punya. ಸೊ ನಾವು ಇನ್ನೊಬ್ಬರನ್ನ ನೋಡಬೇಕಾಗಿಲ್ಲ. ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನಂಗೆ ಒಳ್ಳೇದಾಗಿಲ್ಲ, ಮತ್ತೊಬ್ಬ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ, ಅವನಿಗೆ ಒಳ್ಳೇದಾಗ್ತಾ ಇದೆ. ಸಿ, ನೀನು ಡೋಂಟ್ ಹ್ಯಾವ್ ದಟ್, ಡೋಂಟ್ ಓನ್ ದಿ ಕರ್ಮ. ಸಿ, ವೆನ್ ಯು ಡೋಂಟ್ ಓನ್ ದಿ ಕರ್ಮ, ಯು ಆರ್ ಫ್ರೀ ಫ್ರಮ್ ಬೋತ್ ಸುಕೃತ ಆ್ಯಂಡ್ ದುಷ್ಕೃತ. ಯು ವಿಲ್ ನಾಟ್ ನೋಟಿಸ್ ಎನಿಥಿಂಗ್ ಅಟ್ ಆಲ್. Such a person is called mukta. So he is free. There is no bondage. There is nothing that can bind him to the samsara. Samsara means attachments. Therefore, to gain this state of liberation, what we need to do? We have to start karma yoga. ನಾವು ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗಬೇಕು. ಆ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು. ಅಂಡ್ ವಾಟ್ ಈಸ್ ಕರ್ಮಯೋಗ ಅಂಡ್ ಹೌ ಟು ಹ್ಯಾವ್ ದಿಸ್ ಬುದ್ಧಿ ಯೋಗ? ತಸ್ಮಾತ್, ಆದುದರಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ, ಯೋಗಾಯ ಯುಜ್ಯಸ್ವ. ಯು ಗೆಟ್ ಎಸ್ಟಾಬ್ಲಿಷ್ಡ್ ಇನ್ ದಿಸ್ ಯೋಗ, ಇನ್ ದಿಸ್ ಕರ್ಮಯೋಗ. ಪರಮಾತ್ಮ ಪ್ರಾರಂಭದಲ್ಲಿ ಇದನ್ನು ಸಮತ್ವ ಅಂತ ಕರೆದ. ಈಗ ಹೇಳ್ತಾ ಇದ್ದಾನೆ, ಯೋಗ ಕರ್ಮಸು ಕೌಶಲಂ. ಎಫಿಷಿಯನ್ಸಿ ಇನ್ ಆಕ್ಷನ್ ಈಸ್ ಕಾಲ್ಡ್ ಯೋಗ. ಅಗೇನ್ ಎಫಿಷಿಯನ್ಸಿ ಮೀನ್ಸ್ ಇಟ್ ಈಸ್ ಸಮತ್ವ ಬುದ್ಧಿ ಅಂಡ್ ಸಮರ್ಪಣಾ ಬುದ್ಧಿ. ಅಂಡ್ ಇದರ ಪರಿಣಾಮ, ದ ರಿಸಲ್ಟ್ ಆಫ್ ದಿಸ್ ಏನು ಅಂತಂದರೆ, ಕರ್ಮ ವಿಲ್ ನಾಟ್ ಬೈಂಡ್ ಅಸ್. ಕರ್ಮ ಕೆನಾಟ್ ಬೈಂಡ್ ಯು ಅಟ್ ಆಲ್. You are free from both ಸುಕೃತ and ದುಷ್ಕೃತ. ಪಾಪ ಪುಣ್ಯಗಳಿಂದ ನೀನು ಫ್ರೀ ಆಗ್ತೀಯ. ಯು ಆರ್ ಕಾಲ್ಡ್ ಎ ಮುಕ್ತ ಪುರುಷ. ಯು ಆರ್ ಮುಕ್ತ. ಯೋಗ ಕರ್ಮ ಕೌಶಲಂ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.